ನಡುವೆ ಕಪಿಗಳು ನೊಂದು ಬೆಬ್ಬರಗಡಲಿನಲ್ಲಿ ಮರವಟ್ಟು ಮುಳುಗಲ್ ಕಡೆಗೆ ನಲ ಹನುಮಂತ ಮುಖ್ಯರು ವಾಲಿಯ ಅಡಿಗೆಯರಗೆ ಒಡೆಯನೇ ಮನ್ನಿಪುದು ಸೋದರನ ಎಡರ ಕೋರಿದನಿಲ್ಲ ಮನದೊಳಗೆ ಎಡೆಯ ನೀಯುವನಲ್ಲ ಮೋಸಕ್ಕೆ ಮನದೊಳು ಮೋಸಕ್ಕೆ ಎಡೆಯ ನೀಯುವನಲ್ಲ ಸೋದರನು ಒಡೆಯನೇ ತಪ್ಪ ಮನ್ನಿಪುದು. ವಾಲಿಗೆ ಸುಗ್ರೀವ ಮಾಯಾವಿಯನ್ನ ಕೊಲ್ಲೋದಿಕ್ಕೆ ಅಂತ ವಾಲಿ ಬಿಲದಲ್ಲಿ ಹೊಕ್ಕಿದ್ದಾಗ 1 ವರ್ಷ ಕಾದು ಯಾವಾಗ ವಾಲಿ ಹೊರಕ್ಕೆ ಬರಲಿಲ್ಲೋ ಅಲ್ಲಿಂದ ರಕ್ತದ ತ್ವರೆಯಾಗಿ ಹರಿತೋ ಬಿಲದ ಬಾಯಿಂದ ಅವನಿಗೆ ಆತಂಕ ಆಗುತ್ತೆ. ಸರಿ, ಅಣ್ಣ ಸತ್ತೇ ಹೋಗಿರ್ಬೋದು ಈ ಮಾಯಾವಿಯಿಂದ ಅಂತ ಅಂದ್ಕೊಂಡು ಅವನು ಹೆದರಿ ಓಡಿ ಬಂದ್ಬಿಟ್ಟಿದ್ದಾನೆ. ಓಡಿ ಬಂದ ಮೇಲೆ ಇಲ್ಲಿ ಅವನನ್ನ ಎಲ್ಲರೂ ಒಪ್ಪಿಸ್ಬಿಟ್ಟು ಈ ಕಿಷ್ಕಿಂಧೆಯ ಪಟ್ಟವನ್ನು ಕಟ್ಟಿಬಿಟ್ಟಿದ್ದಾರೆ. ಆಮೇಲೆ ವಾಲಿ ಸುಮ್ಮನೆ ಓಡಿ ಬಂದಿದ್ರಾಗಿರ್ತಿತ್ತು, ಹೆದರಿಕೆಯಿಂದಾಗಿ ಬಿಲದ ಬಾಗಿಲನ್ನು ಮುಚ್ಚಿಬಿಟ್ಟು ಬಂದ್ಬಿಟ್ಟಿದ್ದಾನೆ ಅವನು. ಈಗ ವಾಲಿ ಬಂದು ನೋಡಿದ್ದಾನೆ, ಇಲ್ಲಿ ಅವನು ದರ್ಬಾರಲ್ಲಿ ಕೂತಿದ್ದಾನೆ, ಸಿಂಹಾಸನದ ಮೇಲೆ ರಾಜನಾಗಿ ಕೂತಿದ್ದಾನೆ. ವಾಲಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಅವನಿವಾಗ ಅವನಿಗೆ ಶಿಕ್ಷೆಯನ್ನು ಹೇಳಿದ್ದಾನೆ. ಮರಣದಂಡನೆಯೇ ಇದಕ್ಕೆ ಶಿಕ್ಷೆ. ರಾಜಾಜ್ಞೆಯನ್ನು ಮೀರಿ ನೀನು ಬಿಲದ ಬಾಗಿಲಿನಿಂದ ಕಾವಲು ಕಾಯ್ದೆ ಬಂದಿರೋದಲ್ಲದೇನೆ ಒಂದಿಷ್ಟು ನೀನು ನಿರೀಕ್ಷೆ ಮಾಡದೆ ಅಣ್ಣ ವಾಪಸ್ ಬರ್ಬೋದು ಅಂತ ಹೇಳಿ ರಾಜ್ಯವನ್ನು ಒಪ್ಕೊಂಡಿದೀಯಾ, ನಿನಗೆ ಮರಣದಂಡನೆಯೇ ವಿಹಿತವಾದುದು. ಆದರೆ ನನ್ನ ತಮ್ಮ ಬೆನ್ನಲ್ಲಿ ಬಿದ್ದವ ಅನ್ನೋದಕ್ಕಾಗಿ ನಿನಗೆ ಈ ನನ್ನ ರಾಜ್ಯದಲ್ಲಿ ಎಡೆ ಇಲ್ಲ, ಇಲ್ಲಿಗೆ ಬರುಕೂಡ್ದು ಅಂತ ಹೇಳಿ ಎಲ್ಲರೂ ಹೋಗು ಅಂತ ಅವನನ್ನ ದೇಶ ನಿಷ್ಕಾಸನ ಅಂತಾರಲ್ಲ ಅದನ್ನ ಮಾಡಿಬಿಟ್ಟಿದ್ದಾನೆ. ಮಾಡಿದ ಮೇಲೆ ಈ ಶಾಸನ ತಪ್ಪದು, ಏನೇ ಆದರೂ ಈ ನನ್ನ ರಾಜಾಜ್ಞೆ ಯಾವುದೇ ಕಾರಣಕ್ಕೂ ಇದು ಹಿಂತೆಗೊಳ್ಳೋದಿಲ್ಲ, ಇದರಲ್ಲಿ ಯಾವ ಪರಿವರ್ತನೆಯೂ ಇಲ್ಲ ಅಂತ ಹೇಳಿ ವಾಲಿ ಹೇಳಿದಾಗ ಕಪಿಗಳೆಲ್ಲ ನಡುಗು ಬಿಟ್ರಂತೆ. ಏನಿದು ಹೀಗಾಯ್ತಲ್ಲ, ವಿಪರೀತಕ್ಕಾಯ್ತಲ್ಲ, ಇಬ್ಬರೂ ಕೂಡ ಅವಳಿ ಜವಳಿಗಳ ಥರ ಒಬ್ರಿಗೊಬ್ರು ಸಹಕಾರಿಗಳಾಗಿ ಇದ್ರು, ಹಾಗಿದ್ದವರು ಹೀಗಾಗೋಯ್ತಲ್ಲ ಅಂತ ಹೇಳಿ ಅದರಲ್ಲಿ ಮುಖ್ಯವಾದಂತಹ ನರ, ಹನುಮಂತ ಇವರೆಲ್ಲರೂ ಪ್ರಮುಖರಾದಂಥ ಕಪಿ ನಾಯಕರು. ಅವರೆಲ್ಲ ಅವನಿಗೆ ವಾಲಿಗೆ ಆಗಾಗ್ಗೆ ಒಳ್ಳೊಳ್ಳೆಯ ಸಲಹೆಗಳನ್ನು, ರಾಜ ಶಾಸನದಲ್ಲಿ ಬೇಕಾದಂತಹ ಬುದ್ಧಿವಾದವನ್ನೆಲ್ಲ ಹೇಳ್ತಾ ಇದ್ದವರು, ಮಾರ್ಗದರ್ಶನ ತೋರಿಸ್ತಾ ಇದ್ದವರು. ಅವರೆಲ್ಲರೂ ಕೂಡ ತಾವು ವಾಲಿಯ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದಾರೆ, ಒಡೆಯನೇ ಮನ್ನಿಪುದು, ನೀನು ಮನ್ನಿಸಪ್ಪ. ಈ ಸುಗ್ರೀವ ಇದಾನಲ್ಲ ಅವನು ನಿನಗೆ ಕೇಡಾಗಲಿ ಅಂತ ಬಯಸೋನಲ್ವೇ ಅಲ್ಲ, ಪರಿಸ್ಥಿತಿಯ ಕೈಗೊಂಬೆಯಾಗಿ ಅವನು ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾನೆ ಹೊರತು ನಿನಗೆ ಕೇಡಾಗಲಿ, ನೀ ಸತ್ತೋಗ್ಲಿ, ನನಗೆ ರಾಜ್ಯ ಸಿಗಲಿ ಅನ್ನೋ ಉದ್ದೇಶ ಅವನಿಗಿರಲಿಲ್ಲ. ಜೊತೆಗೆ ಅವನು ಮನಸ್ಸಿನಿಂದ ಮೋಸ ಮಾಡಬೇಕು ಅನ್ನುವಂತಹ ಅಭಿಲಾಷೆಯನ್ನಾಗಲಿ ಆ ಥರದ ಸ್ವಭಾವವನ್ನಾಗಲಿ ಉಳ್ಳೋನಲ್ಲ. ನೀನು ದಯವಿಟ್ಟು ಅವನನ್ನು ಮನ್ನಿಸು ಅಂತ ಕೇಳ್ಕೊಂಡಾಗ ಇನ್ನು ಮುಂದುವರಿಸ್ತಾ ಇದ್ದಾರೆ. ಹೀಗ್ಯಾಕೆ ನಡ್ಕೊಂಡ ಸುಗ್ರೀವ, ಯಾವ ಪರಿಸ್ಥಿತಿ ಅವನನ್ನ ಹೀಗೆ ನಡ್ಕೊಳ್ಳೋದಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಬರಿಸ ಮುಂದರ ತೊಳಲು, ಬರಿಸ ಮುಂದರ ತೊಳಲು ರಕ್ಕಸರ ಉರುಬಿನಬ್ಬರದ ಏಳ್ಗೆ ರಕ್ತದ ತೊರೆಯ ರೌದ್ರದ ನೋಟ ಸೇರಿದೆ. ಮರಣ ಭೀತಿಯಲೇ ಕರಕರೆಗೆ ಪಕ್ಕಾಗೆ
ಸರಿದನಲ್ಲಿಂದ ಅಲ್ಲದೆ ಇತರವ ಚರಣ ತಲದೊಳು ಬಗೆದನೆಲ್ಲವೋ ತಪ್ಪ ಮನ್ನಿಸು ಮನ್ನಿಸು ಎಲೆ. ಬಹಳ ವಿನಯದಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ನಲ, ಹನುಮಂತ ಅವರೆಲ್ಲರೂ ಕೂಡ ವಾಲಿಗೆ ಸರಿಸಮರಾದಂಥ ಬಲಶಾಲಿಗಳು. ನಲನೂ ಅಷ್ಟೇನೆ, ಹನುಮಂತನೂ ಅಷ್ಟೇ, ಅವರೇ ಯಾರೂ ಕಡಿಮೆಯವರಲ್ಲ. ಆದರೆ ಎಲ್ಲರೂ ಕೂಡ ಅವನ ಶಾಸನವನ್ನು ಒಪ್ಪಿ ನಡೀತಾ ಇರೋದ್ರಿಂದ ಅವನು ರಾಜ, ಈಗ ಅವನ ಆಜ್ಞೆಯೇ ನಡೆಯೋದು. ಹಾಗಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಹೇಳ್ತಾ ಇದ್ದಾರೆ, ಸುಗ್ರೀವನಿಗೆ ಯಾಕೆ ಹೀಗೆ ಮಾಡ್ದ ಅವನು? 1 ವರ್ಷ ಬಿಲದ ಬಾಗಿಲಲ್ಲಿ ಕಾಯ್ಕೊಂಡು ಕೂತಿದ್ದಾನೆ. ಅದೇನು ಊಟ ಮಾಡಿದ್ನೋ, ತಿಂಡಿ ತಿನ್ನೋ, ಹಣ್ಣು ಹಂಪ್ಲನ್ ತಿನ್ನೋ ಗೊತ್ತಿಲ್ಲ. ಅವನು ತೊಳಲು, ಅದನ್ನೇ ಹೇಳ್ತಿರೋದು, ಬರಿಸ ಮುಂದರ ತೊಳಲು ಅಂದ್ರೆ ಅಲ್ಲಿ ಅಲೆದಾಟ, ಅಲ್ಲಿ ಇಲ್ಲಿ ಹತ್ರ ಇರಬೇಕು, ದೂರ ಹೋಗ್ಬೇಕು, ಗಮನಿಸ್ಬೇಕು, ಇದೆಲ್ಲ ಮಾಡ್ತಾ ಇದ್ದಾನೆ. ಆ ಆಯಾಸ ಜೊತೆಗೆ ಆ ಬಿಲದೊಳಗೆ ಇದ್ದಕ್ಕಿದ್ದ ಹಾಗೆ ರಾಕ್ಷಸರ ಕೋಲಾಹಲ. ಎಷ್ಟು ಜನ ಇದ್ರೋ ಏನೋ ಗೊತ್ತಿಲ್ಲ, ಒಂದು 10 ಜನ ಇದ್ರೂ ಆ ದೊಡ್ಡ ಗುಹೆಯೊಳಗೆ ಏನಾಗುತ್ತೆ, ಪ್ರತಿಧ್ವನಿ ತುಂಬಾ ಬರುತ್ತೆ. ಒಂದು ಕಡೆಯಿಂದ ಕೂಗಿದ್ರೆ ಇನ್ನೊಂದು ಕಡೆಗೆ ಅದು ಬಡಿದು ಪ್ರತಿಧ್ವನಿ ಬಂದು 10 ಜನ 1000 ಜನ ಇರುವಂತಹ ಒಂದು ಆಭಾಸವನ್ನ ಅದು ಉಂಟು ಮಾಡುತ್ತೆ. ಹಾಗೆ ಇವನು ಕೇಳಿದಾಗ ಒಳಗಡೆ ಅಣ್ಣ ಸೇರ್ಕೊಂಡಿದ್ದಾನೆ, ಇಷ್ಟು ಜೋರಾಗಿ ಗಲಾಟೆ ನಡೀತಾ ಇದೆ, ರಾಕ್ಷಸರ ಕೂಗು ಕೇಳ್ತಾ ಇದೆ, ಅಣ್ಣ ಒಬ್ಬನೇ. ಆಗ ಏನಾಗಿರ್ಬೋದು ಅನ್ನುವಂಥ ಒಂದು ಗಾಬರಿ. ಕೊನೆಗೆ ನೋಡಿದ್ರೆ ಬಿಲದ ಬಾಯಿಂದ ಒಂದು ದೊಡ್ಡ ನದಿಯ ತರದಲ್ಲಿ ರಕ್ತದ ನದಿ ಧಾರೆ ಹರ್ಕೊಂಡು ಬರ್ತಾ ಇದೆ. ಇದೆಲ್ಲ ಸೇರ್ಕೊಂಡ್ಬಿಟ್ಟು ಅವನಿಗೆ ನಿಜಕ್ಕೂ ಸಾವಿನ ಭಯ ಬಂದ್ಬಿಡ್ತು. ಮತ್ತೆ ಕರೆಗೆ ಪಕ್ಕಾಗಿ ಏನೋ ಒಂಥರ ಮನಸ್ಸಿನಲ್ಲಿ ಗೊಂದಲ, ಭಯ, ಆತಂಕ ಇದೆಲ್ಲ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೇನೆ ಅವನು ಅಲ್ಲಿಂದ ಬಂದನೇ ಹೊರತು ಚರಣ ತಳದೊಳು ಇತರವ ಬಗೆದ ನಲ್ಲವು. ಚರಣತಲ ಅಂತಂದ್ರೆ ರಾಜನ ಪಾದತಲದಲ್ಲಿ, ಅಂದ್ರೆ ರಾಜಾಜ್ಞೆಗೆ ಅವನು ವಿರೋಧವಾಗಿ ನಡ್ಕೊಂಡಿದ್ದಲ್ಲ. ನಿನಗೆ ಎಲ್ಲಷ್ಟು ಕಾರಣಕ್ಕೂ ಕೂಡ ನಿನಗೆ ಕೇಳನ್ನ ಅವನು ಬಗೆದವನಲ್ಲ, ಅವನ ತಪ್ಪನ್ನ ಮನ್ನಿಸ್ಬಿಡು. ತಪ್ಪು ನಿಜ, ಬಂದ್ಬಿಟ್ಟ, ಇರ್ಬೇಕಾಗಿತ್ತು, ಬಂದ, ಅಥವಾ ಅದೆಲ್ಲಾದ್ರೂ ಔಸ್ಕೊಂಡಾದ್ರೂ ಇರ್ಬೇಕಾಗಿತ್ತು ನೀನು ಬರೋವರೆಗೂ ಸ್ವಲ್ಪ ಹೊತ್ತು. ತಪ್ಪು ಮಾಡಿದ್ದಾನೆ, ಯಾರು ತಾನೇ ತಪ್ಪು ಮಾಡೋದಿಲ್ಲ, ಹಾಗಾಗಿ ನೀನು ಮನ್ನಿಸು ಅಂತ ಇವ್ರು ಕೇಳ್ಕೊಳ್ತಾ ಇದ್ರೆ ಮನ್ನಿಪುದು ನೀಚನನೋ ಧೂರ್ತನ ಮನ್ನಣೆಗೆ ಮಣೆ ಬಿಡಿದು ನಿಲ್ವಿರೇಗೆ ಗನ್ನಗತಕನ ಭುಜವ ತಟ್ಟುವುದೇ ಇದಕ್ಕೆ ನೀಮೆಲ್ಲ ಮುನ್ನವೇ ನಿಂದಿಗಿರಿ ಸೇರದು ಬನ್ನದುಣಿಸದು ನಿಮಗೆ ತಟ್ಟದು ಸಣ್ಣ ಬಾಳಿಗೆ ನಾನು ವಾಲಿಗೆ ನಾಲಗೆಯು ಅದೊಂದೇ. ವಾಲಿ ವ್ಯಂಗ್ಯವನ್ನ ಆಡ್ತಾ ಇದ್ದಾನೆ, ರೋಷವೂ ಇದೆ, ರೋಷ ಭೀಷಣನಾಗೂ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ನೋಡಿ, ಮನ್ನಿಪುದು ನೀಚನನು ಪ್ರಶ್ನಾರ್ಥಕ, ಅವನನ್ನು ಕ್ಷಮಿಸೋದ ಹೀಗೆ ಕೇಳ್ತೀವಲ್ಲ, ಆ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ಅದನ್ನ ಬಳಸಿದ್ದಾರೆ. ನೀವು ನ್ಯಾಯ ಧರ್ಮ ಬಲ್ಲಂತೋರು, ನಿಮ್ಮನ್ನ ನಾವು ಅಮಾತ್ಯರನ್ನಾಗಿ ನಮ್ಮ ಮಂತ್ರಿಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಹಾಗಿರ್ಬೇಕಾದ್ರೆ ನೀವೇನ್ ಮಾಡಿದ್ದೀರಾ, ಧೂರ್ತನ ಮನ್ನಣೆಗೆ ಮಣೆ ಬಿಡಿದು ನಿಂತಿದ್ದೀರಿ. ಧೂರ್ತನನ್ನ ಮನ್ನಣೆಗೆ ಅವನು ನೀವು ಗೌರವಿಸ್ತಾ ಇದ್ದೀರಾ, ಅವನ ತಪ್ಪನ್ನ ಮನ್ನಿಸು, ಅವನಿಗೆ ನೀನು ಕ್ಷಮೆಯನ್ನ ಕೊಡು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಮಣೆ ಬಿಡಿದು ನಿಂತಿದ್ದೀರಿ ಅಂದ್ರೆ ಅದಕ್ಕೆ ನೀವು ಮುಂದೆ ನಿಂತಿದ್ದೀರಾ, ಅದನ್ನ ಗೌರವಿಸೋದಕ್ಕೆ ನೀವು ಕಾಯ್ಕೊಂಡು ನಿಂತಿದ್ದೀರಾ. ಇದು ಖಂಡಿತ ಸರಿಯಲ್ಲ. ನೀವು ಹೀಗೆ ಗತಕನ ಅಂತಂದ್ರೆ ವಂಚಕ ಅಂತ, ಗನ್ನಗತಕ ಅಂದ್ರೆ ವಂಚಕ. ಇವನು ವಂಚನೆ ಮಾಡಿದ್ದಾನೆ ಅಂತ ವಾಲಿಗೆ. ಇವನು ಮೋಸ ಮಾಡಿ ರಾಜ್ಯಕ್ಕಾಗಿಯೇ ನನ್ನ ಹಾಗೆ ಬಿಟ್ಟು ಬಂದಿರೋದು, ಬಿಲವನ್ನ ಕಲ್ಲಲ್ಲಿ ಮುಚ್ಚಿಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ನಿಮ್ಮೆಲ್ಲ ಮುನ್ನವೇ ನಿಂದಿಗಿರಿ, ಇವನ ಭುಜವ ತಟ್ಟುವುದಕ್ಕೆ ಅಂದ್ರೆ ಅವನು ಮಾಡಿರೋ ಕೆಲಸ ಬಹಳ ಭೇಷ್ ಬಲೆ ಅನ್ನೋ ರೀತಿಯಾಗಿ ಅವನನ್ನ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲ ಕೂಡ ಒಟ್ಟಿಗೆ ನಿಂತ್ಕೊಂಡಿದ್ದೀರಾ. ಇದು ಬನ್ನದುಣಿಸು ಅಂದ್ರೆ ಈಗ ಅವನು ಶಾಪ ಕೊಟ್ಟಿದ್ದಾನಲ್ಲ, ಅಂದ್ರೆ ದಂಡನೆ ಕೊಟ್ಟಿದ್ದಾನಲ್ಲ,
ಈ ನನ್ನ ಈ ರಾಜ್ಯವನ್ನು ಬಿಟ್ಟು ಹೋಗಬೇಕು ಅಂತ, ಅದು ನಿಮಗೆ ಕಹಿಯಾಗಿದೆ. ಇವಾಗ ಬಣ್ಣದ ಕಷ್ಟದ ವಿಷಯ ಆಗಿದೆ. ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ನಿಮಗೆ ಅಲ್ಲಿಗೆ ನ್ಯಾಯ ಧರ್ಮ ಅನ್ನೋದು ಏನಾಯ್ತು ಅನ್ನೋದು ಇಲ್ಲಿ ಧ್ವನಿ ವಾಲಿಯದು. ಆದ್ರಿಂದ ಜೊತೆಗೆ ಸಣ್ಣ ಬಾಳಿಯ ತಟ್ಟದು ನಾನು, ಇದು ಸರಿಯಾದಂಥ ಕಿವಿತವನ್ನ ವಾಲಿ ಕೊಡ್ತಾ ಇದ್ದಾನೆ. ನೀವೆಲ್ಲ ಅಲ್ಪ ಬಾಳು ನಿಮ್ದು, ಹಾಗಾಗಿ ನಿಮಗೆ ನಾಚಿಕೆ ಹೆಚ್ಚಿಗೆ ಎಲ್ಲ ಎಲ್ಲಿದೆ? ನಮ್ಮಂಥವರಾದ್ರೆ ಪ್ರಾಣವೇ ಬಿಟ್ಬಿಡ್ತಿದ್ವು ಅನ್ನೋ ರೀತಿಯಲ್ಲಿ ಹೀಗೇನಾದ್ರು ಮಾಡಿ ಅಣ್ಣ ನನ್ನ ಎದುರಿಗೆ ಬಂದ್ಬಿಟ್ಟಿದ್ದಿದ್ರೆ, ನಾನು ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ, ನಾನಾಗಿಯೇ ಪ್ರಾಣ ಬಿಟ್ಬಿಡ್ತಿದ್ದೆ ಬೇಕಿದ್ರೆ. ಇನ್ನೂ ನೀವು ಇವನ ತಪ್ಪನ್ನ ಮನ್ನಿಸು, ಅವನನ್ನ ನಿನ್ ಜೊತೆ ಇಟ್ಕೋ ಅಂತೆಲ್ಲ ಕೇಳ್ತಾ ಇದ್ದೀರಾ. ಹೀಗೆ ಅಲ್ಪರಿಗೆ ನಾನು ತಟ್ಟದು, ನಾನು ಅಂದ್ರೆ ನಾಚಿಕೆ ಲಜ್ಜೆ ಅನ್ನೋದು ನಿಮ್ಗೆ ಇಲ್ವೇ ಇಲ್ಲ ಮಾಡಿದ್ದು. ವಾಲಿಗೆ ನಾಲಗೆ ಒಂದೇ, ಅವನು ಒಂದೇ ಮಾತಾಡೋದು. ಒಂದು ಸತಿ ದಂಡನೆ ಕೊಟ್ಟ ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವ ಬದಲಾವಣೆಯನ್ನು ಮಾಡಲ್ಲ ಅಂತ. ಇದು ರಾಮನಿಗೆ ಇರುವಂತಹ ಪ್ರಶಸ್ತಿ. ರಾಮೋದ್ವಿರ್ನಾಭಿ ಭಾಷತೆ ಅಂತ ಹೇಳ್ಬಿಟ್ಟು ಅನೇಕ ಕಡೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅವನು ರಾಮ ಮತ್ತೊಂದು ಮಾತಾಡ, ಒಂದೇ ಮಾತು ಆಡಿದ ಮಾತೆ ಸತ್ಯ, ಅದು ಬಿಟ್ಟು ದ್ವಿರ್ನಾಭಿ ಭಾಷತೆ ಅಂತ ಹೇಳಿ ಅದನ್ನ ಇಲ್ಲಿ ಇವರು ವಾಲಿಗೆ ಬಳಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಕಾವ್ಯದ ಮಟ್ಟಿಗೆ ಕವಿಗಳಿಗೆ ವಾಲಿಯೇ ನಾಯಕ, ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ವಾಲಿ ಹೇಳ್ಬಿಡ್ತಾನೆ. ಎಲ್ಲರಿಗೂ ಕೂಡ ಚಿಂತೆ ಆಗುತ್ತೆ. ಹನುಮ ಮುಖ್ಯರಿಗೆ ಬಹಳ ಚಿಂತೆಯಾಗುತ್ತೆ. ಅವ್ರು ಹೇಳ್ತಾರೆ, ಯಾಕೆ ಈ ತರ ನಮ್ಮ ಈ ಒಡೆಯ ರಾಜ ಕಲ್ಲು ಮನಸ್ಸಿನಾಗಿದ್ದಾನಲ್ಲ, ನಮ್ಮ ಒಂದು ಮಾತನ್ನ ಅವನು ಕೇಳೋದೇ ಇಲ್ವಲ್ಲ ಅಂತ ಎಲ್ಲ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಜಾಂಬವಗೇಕೆ ಬನದೆ ಯೋಗದ ಗೊಡವೆ ಜಾಂಬವಗೇಕೆ ತಟ್ಟಿತೋ. ಯಾಕೆ ಅಂತಂದ್ರೆ ಇಲ್ಲಿ ಜಾಂಬವನನ್ನ ಇವಾಗ ತರ್ತಾ ಇದ್ದಾರೆ. ಇಲ್ಲಿವರೆಗೂ ಮೊದಲು ಕೆಲವು ಅಧ್ಯಾಯಗಳಲ್ಲಿ ತಂದಿದ್ದು ಬಿಟ್ರೆ ಈಗ ಬರ್ತಾ ಇರೋದು. ಯಾಕೆ ಅಂದ್ರೆ ಇವರೆಲ್ಲರೂ ಕೂಡ ನಳ, ಹನುಮಂತ, ಅಂಗದ ಆಮೇಲೆ ಬರ್ತಾನೆ, ನಳ, ಹನುಮಂತ ಮತ್ತೆ ಜಾಂಬುವಂತ, ಇವರೆಲ್ಲರೂ ಕೂಡ ವಾಲಿ ಸುಗ್ರೀವನ ಜೊತೆಯನ್ನ ಹಿಡ್ಕೊಂಡು ವಾಲಿ ಕೊಟ್ಟ ದಂಡನೆಯನ್ನ ತಾವು ಕೂಡ ಅನುಭವಿಸ್ತಾರೆ. ಅದಕ್ಕೆ ಕಾರಣವನ್ನ ಮುಂದೆ ಕವಿಗಳು ಕೊಡ್ತಾರೆ. ಈಗ ನೋಡಿ, ಇದೆಲ್ಲ ನಡೆಯುವಾಗ ಜಾಂಬವ ಎಲ್ಲಿದ್ನೋ ಗೊತ್ತಿಲ್ಲ, ಇವ್ರುಗಳೇ ಮುಂದೆ ಬಂದು ಮಾತಾಡ್ತಿದ್ದಾರೆ. ಇವರೆಲ್ಲ ಯೋಚನೆ ಮಾಡ್ತಿದ್ದಾರೆ. ಜಾಂಬವ ಬಹಳ ವೃದ್ಧ, ತುಂಬಾ ಅವನು ಬ್ರಹ್ಮ ಆಕಳಿಸುವಾಗ ಅವನ ಬಾಯಿಂದ ಹುಟ್ಟಿದವನು ಅಂತ ಹೇಳಿ ನಮ್ಮ ಪುರಾಣದ ನಂಬಿಕೆ. ಅಂದ್ರೆ ಸೃಷ್ಟಿಯ ಆದಿಯಿಂದ ಅವನಿದ್ದಾನೆ ಅಂತ ಆಗುತ್ತಲ್ಲಿಗೆ. ಅಂತಹ ವಯೋವೃದ್ಧನಿಗೆ, ಕುಲವೃದ್ಧರಿಗೆ ಬನದ ಯೋಗದ ಗೊಡವೆ ಏಕೆ ಕಟ್ಟಿತೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರೆಲ್ಲ ನಲ, ಹನುಮಂತ ಇಲ್ಲ, ಅಷ್ಟು ವೃದ್ಧ, ಭೀಷ್ಮರ ತರದಲ್ಲಿ ಅವನು ಕುಲವೃದ್ಧ. ಅವನು ಈ ವಯಸ್ಸಿನಲ್ಲಿ ಆರಾಮಾಗಿ ಅರಮನೆಯಲ್ಲಿ ಇರಬೇಕಾದನು. ಈಗ ಅವನು ಈ ನ್ಯಾಯ ಧರ್ಮ ಅಂತ ಬಂದಾಗ ಸುಗ್ರೀವನ ಜೊತೆ ಬಂದ್ಬಿಡ್ತಾನೆ. ಬಂದ್ರೆ ಅವನು ಕಾಡಲ್ಲಿ ಇರ್ಬೇಕಲ್ಲ, ಕಾಡಿನ ಕಷ್ಟ ಅವನಿಗೆ ಯಾಕೆ ಆಯ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಕವಿಗಳ ಕಲ್ಪನೆ ಅಂತ ನಾವು ಇದನ್ನು ಹೇಳ್ಬೋದು. ಹೀಗೆಲ್ಲ ರಾಮಾಯಣದಲ್ಲಿ ಬರೋದಿಲ್ಲ. ಅಂದ್ರೆ ಸಾಧಾರಣವಾಗಿ ಅನಿಸುತ್ತೆ, ಪಾಪ ವಯಸ್ಸಾದವ್ರಿಗೆ ಕೊನೆ ಕಾಲದಲ್ಲಿ ಏನೋ ಕಷ್ಟ ಬಂದು ಎಲ್ಲೋ ಇರ್ಬೇಕಾಗಿ ಬಂದ್ರೆ ಅವಾಗ ಮತ್ತೊಬ್ರು ಯೋಚನೆ ಮಾಡ್ತಾರಲ್ಲ, ಆಚೆ ಅವ್ರಿಗೆ ಯಾಕೆ ಈ ಸ್ಥಿತಿ ಬಂತೋ ಗೊತ್ತಿಲ್ಲ ಅಂತ ಹೇಳಿ ಆ ಒಂದು ಅನುರಣನವನ್ನ ನಾವಿದ್ರಲ್ಲಿ ಕಾಣ್ತೀವಿ. ಹೀಗೆ ಅಲ್ಲಿಗೆ ವಾಲಿ ಅದನ್ನ ಮಾಡ್ಬಿಟ್ಟ, ಅಂದ್ರೆ ಅವನಿಗೆ ದಂಡನೆಯನ್ನ ಕೊಟ್ಟು ಮೇಲೆ ಈಗ ನೋಡಿ ಏನಾಗ್ತಾ ಇದೆ ಮುಂದೆ. ಎಂದು ರವಿಸೂನುವಿನ ಬಳಿಗೆ ಐತಂದು ದುಃಖವನುಂಗಿಸುತ್ತೆ, ಸಭೆಯಿಂದ ತಂದರು ಹೊರಗೆ ನಾಡಿಮ್ಮೊಗವ ತಗ್ಗಿಸುತ್ತ ಅಂದಗೆಡಿಸಿತು ಮನೆಯ ಕದನವು, ದಂದುಗವ ತಂದಿಟ್ಟೆವೋ ಅಕಟ ಮುಂದಕ್ಕೆ ಏಗೈಯುವೆವೋ ಬೀಡಿಗೆ ತಾಳಂ ಎಲ್ಲೆವುದೋ.
ಸಿಂಧು ಭೈರವಿಯಲ್ಲಿ ಈಗ ಅವರೆಲ್ಲರಿಗೂ ಸಿಂಧುವಿನಷ್ಟೇ ಆಳವಾದ ಚಿಂತೆ ಶುರುವಾಗಿದೆ. ಅಷ್ಟೂ ಜನರಿಗೂ ರವಿಸೂನುವಿನ ಬಳಿಗೆ ಐತಂದು ದುಃಖವ ನುಂಗಿಸುತ್ತೆ. ಇವರೆಲ್ಲ ಅವನ ಸುಗ್ರೀವನ ಪರವಾಗಿ ಹೋಗಿದ್ರಲ್ಲ ವಕಾಲತ್ತು ವಹಿಸೋದಿಕ್ಕೆ, ವಾಲಿ ಹತ್ರ ಅದೆಲ್ಲ ನಿಷ್ಫಲ ಆಗೋಯ್ತು. ಹೀಗೆಲ್ಲರೂ ಸುಗ್ರೀವನ ಹತ್ರಕ್ಕೆ ಬಂದಿದ್ದಾರೆ. ದುಃಖವ ನುಂಗಿಸುತ್ತೆ, ದುಃಖವ ನಂದಿಸುತ್ತೆ ಅಂತ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ. ಅಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ, ದುಃಖನ ನುಂಗ್ಕೊಳ್ತಾ ಅನ್ನೋ ಅರ್ಥ. ಅವರು ಸಭೆ ಅಲ್ಲಿಂದ ಹೊರಗೆ ಬಂದ್ಬಿಟ್ಟಿದ್ದಾರೆ, ರಾಜ್ಯಸಭೆಯಿಂದ ಹೊರಗೆ ಬಂದಿದ್ದಾರೆ. ಎಲ್ರಿಗೂ ಕೂಡ ನಾಚಿಕೆಯಿಂದ ಮುಖ ತಗ್ಗಿದೆ, ಅಥವಾ ಇಲ್ಲಿ ಸುಗ್ರೀವನ ದುಃಖವನ್ನ ಕಡಿಮೆ ಮಾಡ್ತಾ ಅಂತ ಹಾಗೆ ಕೂಡ ಇದನ್ನ ಅರ್ಥ ಮಾಡ್ಬೋದು. ನುಂಗಿಸುತ್ತೆ ಅಂತ ಹೇಳಿದಾಗ ಅವರೆಲ್ಲ ನಾಣಿಯು ಮೊಗವ ತಗ್ಗಿಸುತ್ತಾ, ಎಲ್ಲ ನಾಚಿಕೆಯಿಂದ ತಲೆ ಕೆಳಕ್ಕೆ ಹಾಕೊಂಡು ಬಂದಿದ್ದಾರಂತೆ. ಇದು ಯೋಚನೆ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಅಣ್ಣ ತಮ್ಮಂದರ ಜಗಳ, ಮನೆಯದು ಗೃಹ ಕಲಹ ಅಂತಾರಲ್ಲ ಆ ರೀತಿಯಾದಂಥದ್ದಿದು. ಈ ಗೃಹ ಕಲಹ ಇಂಥ ಒಂದು ವಿಪರೀತವಾದ ಪರಿಣಾಮವನ್ನು ಉಂಟು ಮಾಡಿಬಿಡ್ತಲ್ಲ. ದಂದುಗವ ತಂದಿಟ್ಟೆ ವಕಟ, ನಾವೇ ತಾನೇ ಇದನ್ನು ಬಲವಂತ ಮಾಡಿ ನೀನು ರಾಜ ಆಗಪ್ಪ ಅಂತ ಹೇಳಿದ್ದು, ನಾವೇ ಅನ್ಯಾಯವಾಗಿ ಹತ್ತಿಕ್ಕಿದ ಹಾಗೆ ಆಯಿತು ಮನೆಯಲ್ಲಿ ಒಂದು ಜಗಳವನ್ನ. ಮುಂದೆ ಏನು ಮಾಡೋದು? ಬೀರಿಗೆ ತಾಣವೆಲ್ಲಿರುವುದು? ಎಲ್ಲಿದೆ ಬೀರಿಗೆ ತಾಣ ಅಂತ ಹೇಳಿ ಬಹಳ ಚಿಂತೆಯನ್ನ ಮಾಡ್ತಾ ಇದ್ದಾರೆ. ಆಗ ಮುಂದೆ ಧನುಜ ಕುಲದವ ಮೇಣು ಹಗೆಯನು ಮನದಲೇ ಗುಣಿಸಿದವ, ಬೆಂಗಡೆ ಜಿನುಗಿ ತಬ್ಬಿದನಂತೆ ರಾವಣನಾದರೂ ವಾಲಿ ಕನಲಿ ದಂಡಿಸಲಿಲ್ಲ. ತಪ್ಪನು ಸನುನಯದಿ ಮನ್ನಿಸಿದನು, ಅದನೇ ತನು ಸೋದರನಲ್ಲಿ ತೋರನು ಹೂವು ಕಲ್ಲಾಯ್ತೆ. ಮತ್ತು ಯೋಚನೆ ಮಾಡ್ತಾ ಇದ್ದಾರೆ. ವಾಲಿ ಅವನ ಮನಸ್ಸು ಎಷ್ಟು ದೊಡ್ಡದು ನೋಡಿ. ಧನುಜ ಕುಲದವ ಮೇಣು ಹಗೆಯನ್ನು ಮನದಲ್ಲೇ ಗುಣಿಸಿದವ, ರಾವಣನ ವಿಷಯ ಹೇಳ್ತಾ ಇದ್ದಾರೆ. ಅವನು ಹಿಂದಗಡೆಯಿಂದ ಕಪಟದಿಂದ, ವಂಚನೆಯಿಂದ, ಮೋಸದಿಂದ ಇವನ್ನ ನಾನು ಹೇಗಾದ್ರೂ ಬಗ್ಗು ಬಡಿತೀನಿ ಅಂತ ಬಂದ. ಆದ್ರೆ ಅಂತಹ ರಾವಣನಾದ್ರೂ ಕೂಡ ವಾಲಿ ಒಂದಿಷ್ಟು ಕೋಪಿಸ್ಕೊಳ್ಳಿಲ್ಲ, ಅವನನ್ನ ದಂಡಿಸ್ಲೇ ಇಲ್ಲ. ಏನ್ ಮಾಡ್ದ? ಎಲ್ಲಾ ಕಡೆ ಎತ್ಕೊಂಡು ತಿರುಗ್ಬಿಟ್ಟು ಬಂದು ಕೆಳಗಡೆ ಹಾಕದ. ಆಮೇಲೆ ರಾವಣ ಸ್ನೇಹ ಹಸ್ತವನ್ನ ಚಾಚುತ್ತಾ ಇದ್ದ ಹಾಗೇನೆ ಅದೆಲ್ಲವನ್ನೂ ಮನಸ್ಬಿಟ್ಟು ಸ್ನೇಹಿತನನ್ನಾಗಿ ಇಟ್ಕೊಂಡ್ಬಿಟ್ಟ. ನಾನಾಗ್ಲೇ ಹೇಳಿದ್ನಲ್ಲ, 1 ತಿಂಗಳ ಕಾಲ ಅವನು ಕ್ರಿಶ್ಚಿಯನ್ನಲ್ಲಿ ಇರ್ತಾನೆ ಅಂತ ಬರುತ್ತೆ ಸ್ನೇಹಿತನಾಗಿ. ಹಾಗೆಲ್ಲ ಮಾಡಿದವನು ಅಂತಹ ಒಂದು ಇದನ್ನ, ಈ ಒಂದು ಕರುಣೆಯನ್ನ, ಕಂಪ್ಯಾಷನ್ ಅಂತೀವಲ್ಲ, ಆ ಒಂದು ಅನುನಯವನ್ನ, ಪ್ರೀತಿಯನ್ನ ಇಲ್ಲಿ ಯಾಕೆ ಸೋದರನ ಹತ್ರ ತೋರಿಸ್ತಾ ಇಲ್ಲ? ಹೂವಿನಂತಹ ವಾಲಿಯ ಮನಸ್ಸು ಕಲ್ಲಾಯ್ತೆ, ಹೂವು ಇದ್ದಕ್ಕಿದ್ದಾಗೆ ಕಲ್ಲಾಯ್ತೆ ಅಂತ ಹೇಳಿ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೊಂದೆರಡು ತಪ್ಪಿದೆ. ವಾಲಿ ಕನಲಿ ದಂಡಿಸಲಿಲ್ಲ, ತಪ್ಪದ ಅನುನಯದಿ ಮನ್ನಿಸಿದನ್, ಅದನ್ನೇ ತನ್ನ ಸೋದರನಲ್ಲಿ ತೋರನು. ತನು ಆಗಿದೆ ಅಲ್ಲಿ, ಮಾತ್ರೆ ಜಾಸ್ತಿ ಆಗುತ್ತೆ. ತನ್ನ ಆದ್ರೆ ಹೇಗೆ ಮಾತ್ರೆ ಜಾಸ್ತಿ ಆಗುತ್ತೆ? ಅಲ್ಲ 3 ಬರಬೇಡ್ವಾ ಬಾಮಿನಿಗೆ? ಸರಿ ಹೋಗುತ್ತೆ, ತನ್ನ ಆದಾಗ್ಲೇನೆ ಸರಿ ಹೋಗುತ್ತೆ. ಮೊದಲು 3 ಆಮೇಲೆ 4 ತಾನೇ ಬರಬೇಕು, ಅದರಿಂದ ಸರಿ ಹೋಗುತ್ತೆ. ತನ್ನ ಸೋದರನಲ್ಲಿ ತೋರನು ಹೂವು ಕಲ್ಲಾಯಿತೆ, ಹಾಗದನ್ನು ತಿದ್ಕೋಬೇಕು, ಅವಾಗ ಸರಿ ಹೋಗುತ್ತದು. ಹೀಗೆ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮಾಡಿ ಮುಂದೆ ಸುಗ್ರೀವನಿಗೆ ನೇರವಾಗಿ ಹೇಳ್ತಾ ಇದ್ದಾರೆ. ನಿನ್ನ ನೇರಿತಿ ಪಟ್ಟವಣೆಯೊಳು ನಿನ್ನ ನೇರಿತಿ ಬನ್ನಗಳ ತಂದವರು ನಾಂಗಳು, ನಿನ್ನ ಬನ್ನವರು ಎಮ್ಮದಾಗಿನೇ ನಿನ್ನ ನೋಲೈಸೆ ಮುನ್ನಿನಂತಿರೆ
ಮತಂಗನು ನಿನ್ನ ವಾಸಕ್ಕೆ ಬೀಡಗೈದಿಗನಲ್ಲಿ ಅಲ್ಲಿ ನೆಲೆಸಿಪ್ಪ ವಾಸಕ್ಕೆ ಬೀಡಗೈದಿಗನು ನಿನ್ನ ನೇರಿಸಿ ಪಟ್ಟಮಣೆಯೋಳು. ನಿನ್ನನ್ನು ಸಿಂಹಾಸನಕ್ಕೆ ನಾವೇ ತಂದು ಕೂರಿಸಿದ್ವು ಬಲವಂತವಾಗಿ. ಹಾಗೆ ಮಾಡೋದರ ಮೂಲಕ ನಿನಗೆ ಸುಖ ಸಿಗುತ್ತೆ, ಚೆನ್ನಾಗಿ ಕಿಷ್ಕಿಂಧೆಯ ರಾಜ್ಯವನ್ನು ಆಳ್ತೀಯ ಅಂತ ಹೇಳಿ ಅನ್ಕೊಂಡಿದ್ರೆ ಅದು ಏನಾಯ್ತು? ಬಣ್ಣಗಳ ತಂದವರು ನಾವುಗಳು. ನಿನಗೆ ತೊಂದರೆಯನ್ನೇ ತಂದುಕೊಟ್ಬಿಟ್ಟು ಸಿಂಹಾಸನ ತಂದುಕೊಟ್ಟ ಸಿಂಹಾಸನವನ್ನ ನಿನಗೆ ಕೊಡ್ತೀವಿ, ರಾಜ್ಯದ ಅಧಿಕಾರವನ್ನ ಕೊಡ್ತೀವಿ ಅಂತ ಅನ್ನೋ ನೆಪದಲ್ಲಿ ನಿನಗೆ ತೊಂದರೆಯನ್ನೇ ನಾವು ತಂದುಕೊಟ್ಬಿಟ್ವಪ್ಪ. ಈಗ ಹಾಗೆ ನಮ್ಮ ಕಾರಣದಿಂದ ನಿನಗೆ ಈ ಸಂಕಟ ಬಂದಿರೋದ್ರಿಂದ, ಈ ಕಷ್ಟ ಬಂದಿರೋದ್ರಿಂದ ನಿನ್ನ ಕಷ್ಟ ನಮ್ಮದು ಕಷ್ಟ. ಅದನ್ನ ನಿನ್ನ ಇವಾಗ ನಾವು ಕೈ ಬಿಡಲ್ಲ. ನಿನಗೊಬ್ಬನಿಗೇನೆ ಅವನು ವಾಲಿ ಈ ಕಿಷ್ಕಿಂಧೆಯ ರಾಜ್ಯದಲ್ಲಿ ಇರಬಾರ್ದು, ನೀನು ಹೋಗು ಅಂತ ಹೇಳಿರೋದು. ನಮಗೆಲ್ಲ ಯಾರಿಗೂ ಏನೋ ಅವನು ದೇಶ ನಿಷ್ಕಾಸನದ ಆ ಒಂದು ದಂಡನೆಯನ್ನ ಕೊಟ್ಟಿಲ್ಲ, ನಿರ್ವಾಸನದ ಒಂದು ದಂಡನೆಯನ್ನ ಕೊಟ್ಟಿಲ್ಲ. ಆದರೆ ನಿನ್ನ ಇವತ್ತಿನ ಈ ಸ್ಥಿತಿಗೆ ನಾವು ಕಾರಣ. ಹಾಗಾಗಿ ನಾವು ಕೂಡ ನಿನ್ನ ಕಷ್ಟವನ್ನ ಹಂಚ್ಕೊಳ್ತೀವಿ. ನಿನ್ನ ಓಲೈಸಿ ಮುನ್ನಿನಂತಿರ ಸೇವೆ ಸೇವೆ ಗೈವೆವು ಆಗ್ಬೇಕದು, ಆಗಿದೆ ಅದು. ಸೇವೆಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ನೋಡು, ನಿನಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ವಾಲಿಯೇ ಒಂದು ಜಾಗವನ್ನ ಗೊತ್ತು ಮಾಡಿಕೊಟ್ಟಿದ್ದಾನೆ. ಮುನಿಪತಿ ಮತಂಗನು ನಿನ್ನ ವಾಸಕ್ಕೆ ಬೀಗ ಗೈದಿನಲ್ಲಿ ನೆಲೆಸಿರ್ಪ. ಅಲ್ಲಿ ನೆಲೆಸಿರ್ಪ ಮುನಿಪತಿ ಮತಂಗನು ನಿನ್ನ ವಾಸಕ್ಕೆ ಬೀಡ ಗೈದಿಹ. ಹಾಗೆ ಅದನ್ನ ಅನ್ವಯ ಮಾಡ್ಕೋಬೇಕು. ಅಂದ್ರೆ ವಾಲಿ ಅಲ್ಲಿಗೆ ಹೋಗೋ ಹಾಗಿಲ್ವಲ್ಲ, ಹಾಗಾಗಿ ಇವನು ಅಲ್ಲಿಗೆ ಹೋಗ್ಬೋದು. ನಿನಗೆ ಅವನೇ ನೋಡು, ಯಾವುದೋ ಬೇಕೋ ಬೇಡದೇನೇನೋ ದುಂದುಬಿಯನ್ನ ಕಾಲಿನಿಂದ ಒದ್ದು ಅಲ್ಲಿಗೆ ಹಾಕೋದ್ರ ಮೂಲಕ ಮತಂಗ ಮುನಿಗಳು ಅವನಿಗೆ ಶಾಪ ಕೊಟ್ಟರು. ಅಲ್ಲಿಗೆ ಏನಾಯ್ತು? ಅವರ ಶಾಪ ನಿನಗೆ ಬಲವಾಯಿತು. ಆ ಮತಂಗ ಮುನಿಗಳ ಆಶ್ರಮದಲ್ಲಿ ನೀನು ಇವಾಗ ವಾಸ ಮಾಡಬಹುದು. ನೋಡು, ವಾಲಿ ಅಲ್ಲಿಗೆ ಬರೋದಿಲ್ಲ, ನಿನಗೆ ಯಾವ ಕೇಡು ಆಗೋದಿಲ್ಲ. ನಾವೆಲ್ಲ ಅಲ್ಲಿರೋಣ, ನಿನಗೆ ನಾವು ಮೊದಲ ಹಾಗೇನೆ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಅಲ್ಲಿ ಒಪ್ಕೊಳ್ತಾ ಇದ್ದಾರೆ. ಒಪ್ಕೊಂಡು ಅವರೆಲ್ಲ ಈಗ ಋಷ್ಯಮುಖರ ಕಡೆಗೆ ಹೋಗ್ತಾ ಇದ್ದಾರೆ. ನೋಡಿ, ನೆಲೆಯ ನರಸುವ ಚಿಂತೆ ಮನವನು ಬಳಸೆ ಕುಗ್ಗಿದರಂತೆ ಕೆಲದೊಳ್ ನೆಲೆಯುದೊರೆಯಲು ಮನದ ಭಾರವನು ಇಳುಗೆ ಮುಂಬರಿದು ನೆಲದಿ ಬಂಧುರ ಋಷ್ಯಮೂಕದೆ ಫಲದಿನಂಗಳ ನೂಕುತ್ತಿದ್ದರು ತೊಲಗದೆ ಏರಿತು ಚಿಂತೆ ವಿಷದಂತೆ ಅತ್ತಲು ಈತನಿಗೆ. ಆರಂಭದಲ್ಲಿ ನಲ, ಹನುಮಂತ ಎಲ್ರಿಗೂ ಕೂಡ ಎಲ್ಲಿ ಹೋಗದು ಅಂತ ಅವರಿಗೆ ಆತಂಕ ಇತ್ತು. ನಮ್ಮ ಕಾಡಿನ ರಾಜ್ಯದಲ್ಲಿ ಇರಕೂಡ್ದು ಅಂತ ಹೇಳ್ಬಿಟ್ಟಿದ್ದಾನೆ. ವಾಲಿಯ ಕಾಡಿನ ರಾಜ್ಯ ಎಲ್ಲಿವರೆಗಿತ್ತೋ ಯಾರಿಗೂ ಗೊತ್ತು. ಅದನ್ನು ಬಿಟ್ಟು ವಾನರರು ನರರ ರಾಜ್ಯದಲ್ಲಿ ಬಂದು ಇರೋದಕ್ಕಾಗೋದಿಲ್ಲ. ಅತ್ತ ಕಡೆ ರಾಕ್ಷಸರ ರಾಜ್ಯಕ್ಕೂ ಹೋಗಕ್ಕಾಗಲ್ಲ. ನಮ್ಮ ರಾಮಾಯಣದ ಹೊತ್ತಿಗೆ ಮೂರೇ ತಾನೆ ನಾವು ರಾಜ್ಯವನ್ನು ನೋಡೋದು. ಒಂದು ಅಯೋಧ್ಯೆಯ ರಾಜ್ಯ, ಮತ್ತೊಂದು ಕಿಷ್ಕಿಂಧೆಯ ರಾಜ್ಯ, ಮತ್ತೊಂದು ಲಂಕೆಯ ರಾಜ್ಯ. ಮೂರು ರಾಜ್ಯಗಳು, ಮೂರು ರಾಜಕೀಯ ಪರಿಸ್ಥಿತಿಗಳು, ಮೂರು ಸಂಸ್ಕೃತಿಗಳು. ಇದನ್ನ ಅಲ್ಲಿ ಒಂದು ತಾಕಲಾಟವನ್ನು ತಂದು ಯಾವುದು ನಿಜಕ್ಕೂ ಉತ್ತಮವಾದದ್ದು, ಯಾವುದು ಎಲ್ಲ ಕಾಲಕ್ಕೂ ಮಾರ್ಗದರ್ಶಕವಾದದ್ದು ಅನ್ನೋದು ತೋರಿಸಿರೋದು ವಾಲ್ಮೀಕಿ ರಾಮಾಯಣದ ಒಂದು ಹೆಗ್ಗಳಿಕೆ. ಮೂರನ್ನು ನಮ್ಮ ಕಣ್ಣೆದುರಿಗೆ ಇಟ್ಟು ಆ ಒಂದು ಸತ್ಯವನ್ನ, ಸಾರ್ವಕಾಲಿಕ ಸತ್ಯವನ್ನ ತೋರಿಸಿದ್ದಾರೆ. ಇತ್ತ ಕಡೆ ನೋಡಿದ್ರೆ, ಅಯೋಧ್ಯೆ ಕಡೆ ನೋಡಿದ್ರೆ ನರರದ್ದು, ಆ ಕಡೆ ನೋಡಿದ್ರೆ ಧನುಜರದ್ದು. ಅಯೋಧ್ಯೆಗೂ ಇನ್ನೂ ಈ ವಾನರದ್ದು ಪರಿಚಯ ಆಗಿಲ್ಲ. ಆಮೇಲೆ ಯುದ್ಧ ಆದ್ಮೇಲೆ ಇವರೆಲ್ಲರೂ ಕೂಡ ಅಯೋಧ್ಯೆಗೆ ಹೋಗೋದು. ಅಲ್ಲಿವರೆಗೂ ಮೊದಲು ಹನುಮಂತನೇ ಹೋಗೋದು. ನಂದಿಗ್ರಾಮಕ್ಕೆ ಹೋಗಿ ಭರತನ ಅಗ್ನಿ ಪ್ರವೇಶವನ್ನ ತಡಿತಾನೆ ಅಲ್ವಾ, ಅಲ್ಲಿವರೆಗೂ ವಾನರರು ಅಂತ ಇದ್ದಾರೆ.
ಕಿಷ್ಕಿಂಧೆ ಅಂತ ಒಂದು ರಾಜ್ಯ ಇದೆ ಅನ್ನೋದು ಬಹುಶಃ ಕೇಳಿ ಗೊತ್ತಿತ್ತೆ ಹೊರತು ನೋಡಿ ಗೊತ್ತಿರಲಿಲ್ಲ ಅನ್ಸುತ್ತೆ ರಾಮಾದಿಗಳಿಗೂ ಕೂಡ. ಆದರೆ ದಂಡಕಾರಣ್ಯದವರೆಗೂ ಇಕ್ಷ್ವಾಕುಗಳದ್ದೇ ಆಳ್ವಿಕೆ, ಅವರ ಒಂದು ಎಲ್ಲೆಗೆ ಬರ್ತಿದ್ದು ಅಂತ. ದಂಡಕ ಅನ್ನೋನು ಕೂಡ ಇಕ್ಷ್ವಾಕು ವಂಶದ ಒಬ್ಬ ದೊರೆ. ಅವನು ಏನೋ ಒಂದು ವಿಪರೀತವಾಗಿ ನಡ್ಕೊಂಡ ಅಂತ ಹೇಳಿ ಅವನನ್ನ ದಂಡಕ ಅನ್ನೋ ಆ ಪ್ರದೇಶಕ್ಕೆ ಕಾಡಿಗೆ ಕಳಿಸ್ಬಿಟ್ಟಿರ್ತಾರೆ. ಅವನು ಅಲ್ಲಿ ಇದ್ದಿದ್ರಿಂದ ಅದಕ್ಕೆ ದಂಡಕಾರಣ್ಯ ಅಂತ ಬಂತು ಅಂತ ಕಥೆ ಇದೆ. ಹಾಗಾಗಿ ದಂಡಕಾರಣ್ಯದವರೆಗೂ ಇಕ್ಷ್ವಾಕುಗಳದ್ದೇ ಆಳ್ವಿಕೆ ಇದು. ಹಾಗಾಗಿ ರಾಮ ಎಲ್ಲ ಕಡೆ ಋಷಿಗಳನ್ನ ಮುನಿಗಳನ್ನ ಅವರೆಲ್ಲರೂ ಇವನ ಹತ್ರ ಬಂದು ನಮಗೆ ನಿನ್ನ ರಕ್ಷಣೆ ಬೇಕು ಅಂತೆಲ್ಲ ಕೇಳ್ಕೊಂಡಾಗ ಸೀತೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ರು ಕೂಡ ಯಾಕೆ ಸುಮ್ಮನೆ ನೀನು ಅವ್ರು ಕೇಳಿದ್ರು ಅಂತ ರಾಕ್ಷಸರ ದ್ವೇಷವನ್ನ ಕಟ್ಕೊಳ್ತೀಯ ಅಂತ ಹೇಳಿದ್ರು ಕೂಡ ಇಲ್ಲ ನಾವು ಮಾಡಲೇಬೇಕು, ಇದೆಲ್ಲ ನಮ್ಮ ಆಳ್ವಿಕೆಗೆ ಬರೋದು ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾನೆ ಎಷ್ಟೋ ಕಡೆ ರಾಮ. ಹಾಗಿದ್ದಾಗ ಇನ್ನು ಇತ್ತ ಕಡೆ ಅಂತೂ ಹೋಗಕ್ಕಾಗೋದೇ ಇಲ್ಲ. ಎಷ್ಟು ಜನ ರಾಕ್ಷಸರನ್ನ ಕೊಂದಿದ್ದಾನೆ ರಾವಣ, ಏನೋ ಸ್ನೇಹ ತೋರಿಸಿದ್ದ, ಆದ್ರೆ ಇನ್ನು ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಸುಗ್ರೀವ ಹೇಗೆ ಹೋಗ್ತಾನೆ? ಹೋಗೋದಿಲ್ಲ. ವಾಲಿಗೆ ಸುಗ್ರೀವ ದ್ವೇಷಿ ಅಂತ ಆದ್ಮೇಲೆ ರಾವಣನಿಗೂ ದ್ವೇಷಿಯೇ. ರಾವಣನು ಖಂಡಿತ ಸುಗ್ರೀವನಿಗೆ ಜಾಗ ಕೊಡೋದಿಲ್ಲ. ಈ ಎಲ್ಲ ಒಂದು ಇಕ್ಕಟ್ಟಿನಲ್ಲಿ ಅವರೆಲ್ಲರೂ ಯೋಚನೆ ಮಾಡ್ತಾ ಇದ್ರು. ಈಗೇನಾಯ್ತು? ಈಗ ನೆಲೆಯೂ ದೊರೆಯಲ್ ಮನದ ಭಾರ ಮನಿಲೆಯಲ್ಲಿ ಮುಂಬರಿದು ನೆಲೆ ದೊರೀತು. ಇವಾಗ ಋಷ್ಯಮುಖದಲ್ಲಿ ಇರ್ಬೋದು ಅನ್ನೋ ಒಂದು ನೆಮ್ಮದಿ ಸಿಕ್ಕದ ಮೇಲೆ ಅವರೆಲ್ಲರೂ ಸ್ವಲ್ಪ ಭಾರವನ್ನು ಕಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಚಿಂತೆಯನ್ನೇ ಹೊತ್ಕೊಂಡು ಯಾರೂ ಬದುಕಿರೋದಿಲ್ಲ. ಚಿಂತೆಯನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅಂತಲೇ ಎಲ್ಲರೂ ಪ್ರಯತ್ನ ಮಾಡೋದು. ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಪಶು ಪಕ್ಷಿಗಳಿರ್ಬೋದು, ಅವರು ಹಾಗೆ ಹೋಗಿದ್ದಾರೆ. ಹೀಗೆ ಅವರು ಬಂಧುರವಾದ ಋಷ್ಯಮುಖದಲ್ಲಿ, ಅಂದರೆ ತುಂಬಾ ಅತ್ಯಂತ ಮನೋಹರವಾದ ಸುಂದರವಾದ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡಿದ್ದಾರೆ. ಸ್ವಲ್ಪ ದಿನ ಕಳೀತಾ ಇದ್ದಾರೆ. ಆದರೆ ಇತ್ತ ಕಡೆ ವಾಲಿಗೆ ಆ ಚಿಂತೆ ದೂರ ಆಗಲಿಲ್ಲ. ತಮ್ಮನನ್ನೇನೋ ಬೈದು ದಂಡನೆಯನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಅಟ್ಟುಬಿಟ್ಟ. ಆದರೆ ಅವನ ಮನಸ್ಸಿನಲ್ಲಿ ಚಿಂತೆ ಚಿಂತೆ ತೊಲಗಲಿಲ್ಲ. ವಿಷದ ಹಾಗೆ ಮೇಲೆ ಏರ್ತಾ ಇದೆ. ಯೋಚನೆ ಮಾಡ್ತಾ ಇದ್ದಾರೆ. ಮುನಿಯ ಶಾಪದೆ ಮಂಕು ಕವಿಯಿತು ಅನುಜ ಕಣ್ಣಿನ ಬೇನೆಯಾದನು ವನದೆ ಯೋಗಕನಿಂದ ದೊಡ್ಡಯ ಮಂತ್ರಿ ಮಂಡಲದೆ ಜನಿಸಿ ಛಿದ್ರವು ದೂರ ಸರಿಯಿತು ಮನದೆ ಕಾಮಾತುರತೆ ಪೆಚ್ಚಿತು ವಿನಯವನು ಮೀರಿದನು ವಾಲಿಯು ತುಳಿದ ಕಾಪತವ ವಿನಯವನು ಮೀರಿದನು. ವಾಲಿ ಕಾಪಥ ಅಂದ್ರೆ ಕೆಟ್ಟ ಹಾದಿ ಅಂತ ಹೇಳ್ಬಿಟ್ಟು, ಕಾಪುರುಷರು ಹೇಡಿಗಳು ನಡೆಯುವಂತಹ ಹಾದಿ ಅಂತ ಹೇಳಿ, ಅಂದ್ರೆ ಸತ್ಪುರುಷರು ಮಹಾತ್ಮರು ಧರ್ಮದ ಮಾರ್ಗ ಅಲ್ಲ, ಅಧರ್ಮದ ಮಾರ್ಗ ಅನ್ನೋ ಅರ್ಥದಲ್ಲಿ ಆ ಮಾರ್ಗವನ್ನ ಯಾಕೆ ತುಳಿದ ಅನ್ನೋದಕ್ಕೆ ಇವರು ಕಾರಣವನ್ನ ಕೊಡ್ತಾ ಇದ್ದಾರೆ ಕವಿಗಳು. ಅವನಿಗೆ ನಾನು ಯಾಕೆ ಸುಗ್ರೀವನಿಗೆ ಹಾಗೆ ಶಾಪ ಕೊಟ್ಬಿಟ್ಟೆ ಅಂತ ತಾನೇ ಈಗ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ತಾ ಇದ್ದಾನೆ ವಾಲಿ. ಮುನಿಯ ಶಾಪದೆ ಮಂಕು ಕವಿಯಿತ್ತು, ನನಗೆ ಮಂಕು ಕವಿದ್ಬಿಟ್ಟಿತ್ತು ಮುನಿ ಶಾಪ ಕೊಟ್ಬಿಟ್ಟಿದ್ರಿಂದ. ಹಾಗಾಗಿ ನನ್ನ ತಮ್ಮನಾದಂಥ ಸುಗ್ರೀವ ನನ್ನ ಕಣ್ಣಿನ ಕಿಸಿರಾಗ್ಬಿಟ್ಟ, ಕಣ್ಣಿನ ಬೇನೆ ಆಗ್ಬಿಟ್ಟ. ನನಗೆ ಅವನಲ್ಲಿ ವಾತ್ಸಲ್ಯವೋ ಪ್ರೀತಿಯೋ ಏನು ಕೂಡ ತೋರ್ದೇನೆ ಹೋಗ್ಬಿಟ್ಟು. ಜೊತೆಗೆ ಅವರೆಲ್ಲರೂ ನಲ, ಹನುಮಂತ, ಜಾಂಬುವಂತ ಇವರೆಲ್ಲರೂ ಕೂಡ ಏನ್ ಮಾಡಿದ್ರು? ಕಂಡು ಹೀಗೆ ನನ್ನನ್ನ ಮೃತ್ಯುವಿನ ಆ ಒಂದು ಕೂಪಕ್ಕೆ, ಆ ಒಂದು ಗುಹೆಗೆ ತಳ್ಳಿಬಿಟ್ಟು ಬಂದಿದ್ದಾನೆ. ಅವನಿಗೆ ಒಂದಿಷ್ಟು ಬುದ್ಧಿ ಹೇಳಿದ್ದೇನೆ. ಅವನು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದ, ಆದರೆ ಅವನ ಪರವಾಗಿ ಇವರೆಲ್ಲರೂ ವಕಾಲತ್ತನ್ನು ವಹಿಸಿದ್ರು. ಅವನನ್ನೇ ಇವರೆಲ್ಲರೂ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಬಂದ್ರು, ಅವನನ್ನು ಅನುಮೋದನೆ ಮಾಡ್ತಾ ಬಂದ್ರು. ಹೀಗೆ ಅವ್ರೇನ್ ಮಾಡಿದ್ರು? ಕೊನೆಗೆ ಅವನಿಗೆ ನಾನು ದಂಡನೆಯನ್ನ ಕೊಟ್ರೆ ಅವನ ಜೊತೆ ಅವರು ಹೊಟ್ಟೋದ್ರಲ್ಲ. ವನದ ಯೋಗಕನಿಂದ ದೊಡ್ಡಯ ಮಂತ್ರಿ ಮಂಡಲದ ಜನಿಸಿ ಛಿದ್ರವು. ಅವನ ಮನಸ್ಸಿನಲ್ಲಿ ಒಡಕು ಮೂಡಿಬಿಡ್ತು. ಇವರೆಲ್ಲ ನಾನಿಷ್ಟು ದಿನ
ನನ್ನ ರಾಜ್ಯದಲ್ಲಿ ಅವರೆಲ್ಲ ಕಾಪಾಡಿದ್ದೀನಿ, ಅವರೆಲ್ಲರೂ ನನಗೆ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಕಾರಣಕ್ಕೆ ಅವನ ಜೊತೆ ಹೊಟ್ಟೋದ್ರಲ್ಲ ಎಲ್ಲರೂ. ನನಗೆ ನಿನ್ನ ಈ ಕಿಷ್ಕಿಂಧೆಯ ರಾಜ್ಯವೇ ಬೇಡ ಅನ್ನೋ ಥರದಲ್ಲಿ ಅದನ್ನ ಆ ಸುಖ ಸಂಪತ್ತು ಆ ಒಂದು ಅನುಕೂಲ ಎಲ್ಲವನ್ನು ಕಾಲಿಂದ ಒದೆದು ವನದ ಯೋಗಕ್ಕೆ, ಅಲ್ಲಿ ವನದೇ ಇದೆ, ವನದ ಯೋಗಕ್ಕೆ ಆದ್ರೆ ಇನ್ನೂ ಸರಿಯಾಗಿರುತ್ತೆ. ಯಾಕಂದ್ರೆ ಕಾಡಿನ ವಾಸಕ್ಕೆ ಅನ್ನೋ ಅರ್ಥದಲ್ಲಿ ಮಾಡ್ಕೋಬೇಕು ಅದನ್ನ. ಹಾಗೆ ಅವನಿಗೆ ಛಿದ್ರವು ಹುಟ್ಟಿದೆ, ದೂರ ಸರಿಯಿತು. ಅವನ ಮೇಲೆ ಇದ್ದಂತ ಎಲ್ಲ ಅಭಿಮಾನ ಪ್ರೀತಿ ಇದೆಲ್ಲ ಕೂಡ ದೂರ ಆಗೋಯ್ತು. ಇದೆಲ್ಲ ಕಾರಣ ಆಯಿತು ಅವನು ಹಾಗೆ ನಡ್ಕೊಳ್ಳೋದಿಕ್ಕೆ. ಈಗ ರುಮೆಯನ್ನ ಸುಗ್ರೀವನ ಹೆಂಡತಿಯನ್ನು ತನ್ನವಳನ್ನಾಗಿಸ್ಕೊಳ್ಳೋದಕ್ಕೆ ಇದು ಕಾರಣ ಅಂತ ಹೇಳಿ ಇವರು ಕಾರಣವನ್ನ ಕೊಡ್ತಾ ಇದ್ದಾರೆ. ಮನದಲ್ಲಿ ಕಾಮಾತುರತೆ ಜಾಸ್ತಿ ಆಯ್ತಂತೆ. ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ಸ್ಟ್ರೆಸ್ ಆದಾಗ ಏನಾದ್ರೂ ಒಂದು ವೆಂಟ್ ಬೇಕಾಗತ್ತಲ್ಲ, ಹಾಗೆ ಇವನು ಆಗಿದೆಯಂತೆ. ಹೀಗೆ ತನ್ನ ವಿನಯವನ್ನ, ಸಹಜವಾದ ತನ್ನ ಮಾರ್ಗವನ್ನ ಬಿಟ್ಟು ಒಂದು ಕುಮಾರ್ಗವನ್ನ ಹಿಡಿದ. ಮಳೆಯ ಮೇಲ್ ಕೊಳೆ ಎಂಬ ಬಗೆಯಿಂ, ಮಳೆಯ ಮೇಲ್ ಕೊಳೆ ಎಂಬ ಬಗೆಯಿಂ ಸೆಳೆದು ಸೋದರ ಪತ್ನಿ ರುಮೆಯಂ ಬಳಿಕೆಯಂ ಮೀರುತ್ತೆ ಪಾಪದ ಪಂಕದಲ್ಲಿ ಕುಸಿದ. ಬಳಿಯ ಕಪಿಗಳ ಮನಕ್ಕೆ ಬೇಸರ ಬಳಸೆ ಭಯದಿಂದ ಉಸಿಕನೇ ಇದ್ದರು. ಅದೇ ಎಷ್ಟು ತಪ್ಪಿದೆ ಅದರಲ್ಲಿ. ಉಸಿರದೇ ಇದ್ದರು ಬಳೆಯುತ್ತಿತ್ತಲು ಕೋಪ ಶಿಖಿ ಸುಗ್ರೀವ ಮುಖ್ಯರಲಿ. ಮಳೆಯ ಮೇಲೆ ಕೊಳೆ ಅಂತ ಅಂದ್ರೆ ಇದು ಗಾದೆ. ಮಳೆ ಜೋರಾಗಿ ಬರುತ್ತೆ, ಅದರಿಂದನೇ ಬೇಕಾದಷ್ಟು ತೊಂದರೆ ಆಗಿರುತ್ತೆ. ಅದ್ರ ಮೇಲೆ ಕೊಳೆ, ಎಲ್ಲೆಲ್ಲಿಗೂ ಕೊಚ್ಕೊಂಡು ಬಂದಿದ್ದ ಕೊಳೆ ಎಲ್ಲ ಮಳೆ ನಿಂತ್ರುವೆ ಆ ಕೊಳೆ ಅಲ್ಲಲ್ಲಿ ಒಟ್ಟಾಗಿರುತ್ತಲ್ಲ, ಹಾಗೆ ಮಳೆ ಮೇಲೆ ಕೊಳೆ ಅಂತ ಅನ್ನೋ ರೀತಿಯಲ್ಲಿ ಇವನೇನ್ ಮಾಡ್ದ, ಆಗಲೇ ತಮ್ಮನನ್ನ ಕಾಡಿಗೆ ನನ್ನ ರಾಜ್ಯದಲ್ಲಿ ಇರಬೇಡ ಅಂತ ಹೇಳಿ ಅಟ್ಟುಬಿಟ್ಟು, ಜೊತೆಗೆ ಮಂತ್ರಿಮಂಡಲವೂ ಅವನ ಹಿಂದೆ ಹೋಗಿ, ಮೊದಲೇ ವಾಲಿಯ ರಾಜ್ಯ ಅನಾರ್ಕಿ, ಒಂದು ಅವ್ಯವಸ್ಥಿತವಾದ ರಾಜ್ಯ ಅಂತ ಹೇಳ್ಬೋದು, ಹಾಗೆ ಅವನೇ ಇಟ್ಕೊಂಡಿದ್ದ. ಆದ್ರೆ ಕೋಪ ಬರ್ತಿದ್ದೇನೋ ಸಹಜ. ಈ ರೀತಿಯಾಗಿ ತಮ್ಮ ಬಂದು ಸಿಂಹಾಸನದಲ್ಲಿ ಅವನು ಕೂತಿದ್ದಾನೆ ಅಂತಂದಾಗ ಕೋಪ ಬರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಏನು ಅಂತ ಒಂದು ವಿಚಾರಣೆ ಅಥವಾ ಒಂದು ಮಂತ್ರಾಲೋಚನೆ ನಡಿಬೇಕಾಗಿತ್ತಲ್ವಾ. ಇಷ್ಟು ಜನ ಎಲ್ಲರೂ ಇದ್ದಾರೆ ಮಂತ್ರಿಗಳು, ಯಾಕೆ ಮಾಡ್ದ, ಏನ್ ಮಾಡ್ದ, ಯಾವುದನ್ನು ಕೇಳಲಿಲ್ಲ, ಯಾವ ವಿಚಾರವನ್ನೂ ಮಾಡಲಿಲ್ಲ. ಏಕಾಂಗಿಯಾಗಿ ತಾನೊಬ್ಬನೇ ಅದನ್ನ ಅವನಿಗೆ ಶಿಕ್ಷೆಯನ್ನ ವಿಧಿಸ್ಬಿಟ್ಟ. ಮತ್ತೆ ಎಷ್ಟು ಕೇಳ್ಕೊಂಡ್ರು ಅದನ್ನ ಒಪ್ಪಲೂ ಇಲ್ಲ. ಈ ರೀತಿಯಾದಂತ ಒಂದು ರಾಜ್ಯಭಾರವನ್ನ ಅವನು ಮಾಡ್ತಾ ಇದ್ದಿದ್ದು. ಹೀಗೆ ಈಗಿದ್ದ ಅವನು ಏನ್ ಮಾಡಿದ್ದಾನೆ ಇವಾಗ, ಬಗೆಯಂ ಸೆಳೆದು ಸೋದರ ಪತ್ನಿ ರುಮೆಯನ್ನ ಏನ್ ಮಾಡಿದ್ದಾನೆ, ಅವನಿಗೆ ಆಸೆ ಆಗ್ಬಿಟ್ಟಿದೆ ಅವಳ ಮೇಲೆ, ಅವಳನ್ನು ಕೂಡ ತನ್ನ ಅಂತಃಪುರಕ್ಕೆ ಸೇರಿಸ್ಕೊಂಡಿದ್ದಾನೆ. ಬಳಕೆಯಂ ಮೀರುತ್ತೆ, ಬಳೆ ಆಗಿದೆ, ಬಳಕೆ ಅಂದ್ರೆ ಸಾಧಾರಣವಾಗಿ ಸೋದರ ಪತ್ನಿಯನ್ನ ಸೋದರಿಯ ತರ ನೋಡ್ಕೋಬೇಕು ಅಂತ. ತಮ್ಮನ ಹೆಂಡತಿನ ಅಣ್ಣನಾದವನು ಅತ್ತಿಗೆಯನ್ನು ಅಷ್ಟೇನೆ, ನಾದಿನಿಯನ್ನು ಅಷ್ಟೇ. ಆ ರೀತಿಯಾಗಿ ಅತ್ತಿಗೆಯನ್ನಂತೂ ತಾಯಿ ತರ ನೋಡ್ಕೊಳ್ಬೇಕು, ನಾದಿನಿಯಾದವಳನ್ನ ಸ್ವಂತ ಭಗಿನಿಯ ತರ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಧರ್ಮಶಾಸ್ತ್ರಗಳು ಹೇಳೋದು. ಅದನ್ನ ಏನು ಬಳಕೆಯ ಮೀರುತ್ತೆ, ಲೋಕದ ಒಂದು ರೂಢಿಯನ್ನ ಮೀರ್ಬಿಟ್ಟು ಪಾಪದ ಪಂಕದಲ್ಲಿ ಕುಸಿದ, ಪಾಪದ ಕೆಸರಲ್ಲಿ ಮತ್ತೂ ಹೋಗ್ಬಿಟ್ಟ. ಅಣ್ಣ ತಮ್ಮನಿಗೆ ಮಾಡಿದ ಅನ್ಯಾಯ ಒಂದು ಕಡೆ, ಜೊತೆಗೆ ಈ ರೀತಿಯಾಗಿ ಅವನನ್ನು ಮಾತ್ರ ಕಳಿಸ್ತಾ ಇವಳನ್ನ ಇಟ್ಕೊಂಡ್ಬಿಟ್ಟ. ಈ ಮುಸ್ಲಿಂ ದೊರೆಗಳ ಹಾಗೆ ಅವ್ರನ್ನ ಕೊಂದು ಬಿಡೋದು, ಇವ್ರನ್ನೆಲ್ಲ ತಮ್ಮ ಜನಾಂಗಕ್ಕೆ ಸೇರಿಸ್ಕೊಳ್ಳೋದು, ಇದೇ ತಾನೇ ಅವರು ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದು. ಇವನು ಹಾಗೆ ಮಾಡಿದ್ದಾನೆ, ವಾಲಿಯೂ ಕೂಡ ಇವಾಗ ತಮ್ಮನನ್ನ ಅಟ್ಟುಬಿಟ್ಟ, ತಮ್ಮನ ಕುಟುಂಬವನ್ನ ಇಟ್ಕೊಂಡಿದ್ದಾನೆ. ಇದು ಯಾವ ನ್ಯಾಯ? ಅದನ್ನಲ್ಲಿ ಬಳಕೆಯ ಮೀರುತ್ತೆ. ಕವಿಗಳಿಗೂ ಅದೇ ಇಷ್ಟ ಇಲ್ಲ. ವಾಲಿಯ ಒಂದು ಉದಾತ್ತ ಚರಿತ್ರವನ್ನ ಚಿತ್ರಣ ಮಾಡಬೇಕು ಅಂತ ಹೊರಟಿದ್ದಾರೆ, ಆದ್ರೆ ರಾಮಾಯಣದಲ್ಲಿ ಅವಕಾಶ ಇಲ್ಲ ಅದಕ್ಕೆ. ಎಷ್ಟೋ ಕಡೆಗಳಲ್ಲಿ ಅವಾಗ ಏನಾಗುತ್ತೆ, ನಮ್ಮ ಆರ್ಷ ಪ್ರಜ್ಞೆ ಅಥವಾ ನಾವು ಕಾಲದಿಂದಲೂ ನಂಬ್ಕೊಂಡು ಬಂದಿರುವಂತಹ ಮೌಲ್ಯಗಳು ಅದನ್ನ ಬಿಡೋದಿಕ್ ಬರೋದಿಲ್ಲ.
ಆಗ ಕಾಕಲಾಟ ನಡೆಯುತ್ತೆ ನೋಡಿ. ಇಲ್ಲಿ ಹೇಳ್ತಾ ಇದ್ದಾರೆ ಬಳಕೆಯಂ ಇರುತ್ತೆ. ಇದು ಲೋಕದಲ್ಲಿ ನಡೆದು ಬರೋದೇ ಅಲ್ಲ, ಮಾಡಬಾರ್ದು ಯಾರು. ಹಾಗೆ ಇವನು ಪಾಪದ ಪಂಕದಲ್ಲಿ ಕುಸಿದು ಬಿಟ್ಟ. ಪಾಪ ಅನ್ನುವಂಥ ಕೆಸರಲ್ಲಿ ಜೊತೆಲಿ ಇದ್ರಲ್ಲ ಕಪಿಗಳು, ಅವಕ್ಕೆ ಇದೇನು ಇಷ್ಟ ಆಗಲಿಲ್ಲ, ಇವ್ರು ಮಾಡಿದ ರೀತಿ ಇಷ್ಟ ಆಗಲಿಲ್ಲ. ಮನಕ್ಕೆ ಬೇಸರ ಬಳಸೆ, ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಯ್ತಂತೆ ಇದ್ದವ್ರಿಗೆಲ್ಲರಿಗೂ. ದೊಡ್ಡವ್ರು ಯಾರೂ ಇಲ್ಲ ಈಗ ಹೇಳೋದಿಕ್ಕೆ, ದೊಡ್ಡವ್ರನ್ನ ಕೇಳೂ ಇಲ್ಲ ಇವನು. ಹಾಗಿರ್ಬೇಕಾದ್ರೆ ವಾಲಿ ಭಯ, ಯಾರು ಉಸಿರೆತ್ತಿದೆ ಸುಮ್ಮನೆ ಇದ್ರಂತೆ. ಇತ್ತ ಕಡೆ ಏನಾಗ್ತಿತ್ತು, ಸುಗ್ರೀವನಿಗೆ ಹೆಂಡತಿಯನ್ನ ಅಲ್ಲಿ ಇಟ್ಕೊಂಡಿದ್ದಾನವನು, ಇನ್ನು ಅವಳ ಸ್ಥಿತಿ ಏನಾಗಿರುತ್ತೋ ಗೊತ್ತಿಲ್ಲ. ಇವನಿಗೆ ಕೋಪ ಅನ್ನುವಂತಹ ಬೆಂಕಿ ಜ್ವಾಜ್ವಲ್ಯಮಾನವಾಗಿ ಉರಿಯೋದಿಕ್ಕೆ ಶುರು ಆಗಿದೆಯಂತೆ. ಮುಂದೆ ನೋಡಿ, ವಾವೆ ವರಸೆಗಳು ಒಂದ ನೋಡಲೆ ತೀವಿ ಕಾಮಾತುರವು ಲೋಕದ ಹೇಮಮಂ ಮರೆದವನು ಸೋದರನಲ್ಲ ಹಿತಶತ್ರು ಕಾವವನು ಮನೆಯಿಂದ ದೂಡಲ್ ನೋವು ಪುಟ್ಟಿತು ಕೋಪ ಮೂಡಲು ತೀವಿತವನುಳ್ ಕೋಪವಿಂತು ಅವನ ದೆಸೆಗೆ ಪಾಪವನು. ಇದು ಸುಗ್ರೀವನ ಯೋಚನೆ. ಹೇಳ್ತಾ ಇದ್ದಾನೆ ವಾವೆ ವರಸೆ ಒಂದು ನೋಡದೆ ಅಂತ. ಈ ವಾವೆ ವರಸೆ ಇದೆಲ್ಲ ಕೂಡ ಮರೆಯಾಗ್ತಿರೋ ಶಬ್ದಗಳು ಅಂತ ನಾವು ಅಂದ್ಕೊಳ್ಬೋದು. ಅಂದರೆ ಸಂಬಂಧದಿಂದ ಏನು, ಅವನೇನಾಗಬೇಕು, ಇವನು ತಮ್ಮ ಆಗಬೇಕು, ಅಣ್ಣ ಆಗಬೇಕು, ತಮ್ಮನ ಮಗ, ಈ ರೀತಿಯಾದ ವಾವೆ ವರಸೆಗಳು ಅಂತ. ಇದೆಲ್ಲವನ್ನು ನೋಡಲಿಲ್ಲ ಅವನು. ತಮ್ಮ ಅಂತಲೂ ನೋಡಲಿಲ್ಲ, ತಮ್ಮ ಹೆಂಡತಿ ಅಂತಲೂ ನೋಡಲಿಲ್ಲ. ವಿಷಯ ಅಂತೂ ಗೊತ್ತಾಗಿರುತ್ತೆ, ಅವನ ದೂರದಲ್ಲಿ ಇರ್ಬೋದು, ಮತಂಗ ಮುನಿಗಳ ಆಶ್ರಮದ ಹತ್ರ ಋಷ್ಯಮುಖ ಪರ್ವತದಲ್ಲಿ ಇರ್ಬೋದು. ಋಷ್ಯಮುಖ ಕಿಷ್ಕಿಂದ ಎಲ್ಲ ಒಂದೇ ರೇಂಜ್, ಸ್ವಲ್ಪ ಬೇರೆ ಭಾಗದಲ್ಲಿ ಇತ್ತು ಅಂತ ಹೇಳಿ ರಂಗನಾಥ ಶರ್ಮರು ಅಲ್ಲಿ ಕೆಳಗಡೆ ಟಿಪ್ಪಣಿಯನ್ನು ಕೊಡ್ತಾರೆ ರಾಮಾಯಣದಲ್ಲಿ ಅನುವಾದವನ್ನು ಮಾಡುವಾಗ. ಹಾಗೆ ಅಲ್ಲೇ ಇದ್ದಾಗ ಅಲ್ಲಿಗೆ ಹೋಗಬಾರ್ದು, ಇವರು ಸ್ವಲ್ಪ ಮೇಲಿನ ಕೋಡು ಅದನ್ನ ಹತ್ತಿ ನೋಡಿದ್ರೆ ಕಾಣಲ್ವೇ ಏನು ನಡೀತಿದೆ, ಎತ್ತ ನಡೀತಿದೆ ಅಂತ ಹೇಳಿ. ಹಾಗಾಗಿ ಅವನಿಗೆಲ್ಲ ಗೊತ್ತಾಗಿದೆ. ಇದೆಲ್ಲ ನೋಡಿ ಲೋಕದ ನೇಮಮಂ ಮರೆದವನು ಸೋದರನ ಹೇಮ ಆಗಿದೆ, ಲೋಕದ ನೇಮಮಂ ಅಂತ ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ ಅಂತ ನನ್ನ ತಿಳಿವಳಿಕೆ. ಲೋಕದ ನಿಯಮವನ್ನು ಮುರಿದ್ಬಿಟ್ನಲ್ಲ, ಅವನು ಹೇಗೆ ಸೋದರ ಆಗೋದಕ್ಕೆ ಸಾಧ್ಯ? ಅಣ್ಣ ಸ್ವಂತ ತಮ್ಮನ ಹೆಂಡತಿಯನ್ನ ಸಂಕಷ್ಟದ ಸಮಯದಲ್ಲಿ ತಾನು ತಂದೆಯಂತೆ ನಿಂತು ರಕ್ಷಿಸ್ಬೇಕು. ಈಗ ಅವನೇ ಅವಳನ್ನ ತಾನು ಬಳಸ್ಕೊಳ್ತಾ ಇದ್ದಾನೆ, ಅಂತಃಪುರಕ್ಕೆ ಸೇರಿಸ್ಕೊಂಡಿದ್ದಾನೆ. ಇದು ಜೊತೆಗೆ ಅವನು ಹಿತಶತ್ರು, ನಿಜವಾದಂತ ಅವನು ನನಗೆ ಹಿತವನ್ನ ಮಾಡ್ತೀನಿ ಅನ್ನೋ ತರ ಶತ್ರುತ್ವವನ್ನ ಸಾಧಿಸ್ಬಿಟ್ಟ. ಅವನು ಕಾವವನು ನನ್ನನ್ನ ಕಾಪಾಡಬೇಕಾಗಿತ್ತು, ಇಷ್ಟು ದಿನ ರಕ್ಷಣೆ ಮಾಡ್ತಾ ಇದ್ದ ಅವನು ಮನೆಯಿಂದ ಹೊರಗಡೆ ತಳ್ಳಿದಾಗ ಸುಗ್ರೀವನಿಗೆ ಮೊದಲು ನೋವು ಆಗಿದ್ದಿತ್ತು, ಕೋಪ ಬಂದಿರಲಿಲ್ಲ. ಕೋಪ ಮೂಡೋದು ಫಸ್ಟ್ ಮೊದಲು ವಾಲಿ ಹೀಗೆ ಅವನನ್ನ ನಿಷ್ಕಾಸನ ಮಾಡಿದಾಗ ಮನಸ್ಸಿನಲ್ಲಿ ತುಂಬಾ ನೋವಾಗಿತ್ತಂತೆ. ಛೇ, ಅಣ್ಣ ಹೀಗೆ ನನ್ನನ್ನು ಮಾಡ್ಬಿಟ್ನಲ್ಲ, ಇಂಥ ಒಂದು ಇದಕ್ಕೆ ನಾನು ಕಾರಣನಾದ್ನಲ್ಲ, ನೋವಾಗಿತ್ತು, ಕೋಪ ಹುಟ್ಟಿರ್ಲಿಲ್ಲ. ಈಗ ಈ ವಿಷಯ ಗೊತ್ತಾದ ಮೇಲೆ, ಈ ಪರಿಸ್ಥಿತಿ ಹೀಗೆ ತಿರುಗಿದೆ ಅಂತ ಗೊತ್ತಾದ ಮೇಲೆ ಇವನಲ್ಲಿ ಕೋಪ ಅನ್ನೋದು ಜಾಸ್ತಿ ಆಗ್ತಾ ಇದೆಯಂತೆ. ಅವನು ಪಾಪವನ್ನು ಎಸಗೆ, ಅಣ್ಣ ಪಾಪ ಮಾಡಿದ ಮೇಲೆ ಅಣ್ಣನ ಮೇಲೆ ಈಗ ಅವನಿಗೆ ಕೋಪ ಆಗ್ತಾ ಇದೆ. ಅಲ್ಲಿವರೆಗೂ ಅವನಿಗೆ ನೋವಿತ್ತು, ಏನೋ ಸ್ವಲ್ಪ ದಿನ ತಾತ್ಕಾಲಿಕವಾದ ವಾಸ ಇದು. ಎಂಥ ಒಂದು ಕೋಪವು ಎಂಥ ವೈರಕ್ಕೂ ಒಂದು ಎಲ್ಲ ಇರುತ್ತಲ್ವ, ಒಂದು ಕಾಲ ಅನ್ನೋಂಥ ಮುಲಾಮು ಅದನ್ನ ಸ್ವಲ್ಪ ಅದರ ತೀವ್ರತೆಯನ್ನ ಅದರ ಉರಿಯನ್ನ ತಗ್ಗಿಸಿ ಕಡಿಮೆ ಮಾಡುತ್ತೆ, ಮಾಡಿಬಿಟ್ಟು ಆಮೇಲೆ ಮತ್ತೆ ಸೇರೋ ಹಾಗೆ ಮಾಡುತ್ತೆ. ಹಾಗಾಗ್ಬೋದು ಅಂತ ಒಂದು ಯೋಚನೆ ಮಾಡಿದ್ದಿರ್ಬೋದು. ಆದರೆ ಈ ಪಾಪದಿಂದ ನನಗೆ ಹೆಚ್ಚು ಕೋಪ ಬಂತು ಇವನಿಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದೆ ನೋಡಿ, ನೆನಪು ಸಂತತವಾಯ್ತು ನಿಲ್ಲದು ನೆನಪಿನೊಡನೆ ಏರಿತ್ತು ಕೋಪವು ಕಿನಿಸಿದಿಂ ದೇಹಾತ್ಮ ಬುದ್ಧಿಗಳೆಲ್ಲ ಕಡುಗಾಯೋ ದಿನ ದಿನಕ್ಕೆ ಪಾವಕನ ಕಾಯ್ಪಿಂ ಮಿನುಗುತಿಯ ಕರ್ಪನ್ನು ತಾನೆನೇ ಕನುಗುತ್ತಿದ್ದನು ತಮ್ಮನು ಇತ್ತ
ಎತ್ತಲು ಸಿಡಿದು ಮಿಡಿಯುತ್ತ ಹಂಸಧ್ವನಿಯಲ್ಲಿ ಸುಗ್ರೀವ ಹೇಗೆ ಅವನು ಪುಟಕ್ಕಿಟ್ಟ ಚಿನ್ನದ ಹಾಗೆ ಪಶ್ಚಾತ್ತಾಪ ಮತ್ತೆ ಕೋಪ ಇದೆಲ್ಲದರ ಬೆಂಕಿಯಲ್ಲಿ ಬೆಂದು ಹಾಗಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯ 4ನೆಯ ತರಂಗದಲ್ಲಿ ಕೊನೆಯ ಪದ್ಯ ಇದು. ನೆನಪು ಸಂತತವಾಯಿತು ನಿಲ್ಲದು. ಇವನು ಮಾಡಿದಂಥ ತಪ್ಪು ಕೆಲಸ, ಪಾಪದ ಕೆಲಸ, ಜೊತೆಗೆ ಅಲ್ಲಿ ಬಾಳಿ ಬದುಕಿ ಮಾಡ್ತಿದ್ದಿದ್ದು, ಅಣ್ಣನ ಜೊತೆಯಾಗಿರ್ತಿದ್ದಿದ್ದು, ಇದೆಲ್ಲ ಕೂಡ ನೆನಪು ಬಂದಿದೆ ಅವನಿಗೆ. ನೆನಪಿನೊಡನೆ ಏನಿತ್ತು ಕೋಪವು, ಯಾವ್ಯಾವಾಗೆಲ್ಲ ನೆನಪು ಬರುತ್ತೋ ಕೋಪನೂ ಜಾಸ್ತಿ ಆಗುತ್ತೆ. ಹೀಗಾಯ್ತಲ್ಲ ಅಂತ ಹೇಳಿ ಅವನು ದೇಹ, ಆತ್ಮ, ಬುದ್ಧಿ ಇದೆಲ್ಲ ಕೂಡ ಕಡುಗಾಯ್ದು ಕಿನಿಸು ಅಂದರೆ ಕೋಪದಿಂದ ಕಾಯ್ತಾ ಇದೆಯಂತೆ. ಅವನ ದೇಹ, ಆತ್ಮ, ಬುದ್ಧಿ ಎಲ್ಲ ಅವನು ಹೇಗಾಗಿದ್ದಾನೆ ಅಂದರೆ ಪಾವಕನ ಕಾಯ್ಕಿನ್, ಪಾವಕ ಬೆಂಕಿಯಲ್ಲಿ ಈ ಕರ್ಪೂರನ್ನು ಅಂದರೆ ಕಬ್ಬಿಣ ಅದನ್ನು ಕಾಯಿಸ್ತಾ ಹೋದರೆ ಏನಾಗುತ್ತೆ, ಅದು ಕೂಡ ಕೆಂಪಗಾಗುತ್ತೆ. ಯಾವುದೋ ಒಂದು ಟೆಂಪ್ರೇಚರ್ 3000 ಡಿಗ್ರಿ ಅಂತ ಏನೋ ಹೇಳ್ತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟು ಅದಕ್ಕೂ ಜಾಸ್ತಿ ಹೋದ್ರೋ ಏನೋ ಗೊತ್ತಿಲ್ಲ, ಅದು ಕೆಂಪಗಾಗತ್ತೆ ಅಂತ ಹೇಳ್ತಾರೆ. ಹಾಗೆ ಕೆಂಪಿಗೆ ಇವನು ಸಿಡಿದು ಮಿಡಿಯುತ್ತ ಇದ್ದ ಅಂತ. ಜೊತೆಗೆ ಸುಗ್ರೀವ ಇದ್ದಾನಲ್ಲ, ಅವನು ಪಿಂಗಳ ವರ್ಣ ಅಂತಾನೆ ವರ್ಣನೆ ಮಾಡೋದು ಅವನನ್ನ. ಪಿಂಗಳ ವರ್ಣ ಅಂತಂದ್ರೆ ಕೆಂಪಗೆ ಕೆಂಡ ಇರುತ್ತಲ್ಲ, ಕೆಂಡದ ಬಣ್ಣದಲ್ಲಿ ಇರೋದನ್ನ ಪಿಂಗಳ ವರ್ಣ ಅಂತ ಕರೀತಾರೆ. ಅದಕ್ಕೆ ಸಂವಾದಿಯಾಗಿ ಅವನ ಕೋಪದಿಂದ ಕಪ್ಪಾದಂತಹ ಆ ಒಂದು ಕಬ್ಬಿಣವೂ ಕೂಡ ಕೆಂಪೇರುವ ಹಾಗೆ ಇವನು ಕೆಂಪೇರಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ 4ನೆಯ ತರಂಗ ಮುಗಿಯುತ್ತೆ. ಅಂದರೆ ಇವನು ಋಷ್ಯಮುಖ ಪರ್ವತಕ್ಕೆ ಸುಗ್ರೀವಾದಿಗಳು ಬಂದು ಇರ್ತಾರೆ. ಇಲ್ಲಿ ಒಂದು ಸಣ್ಣ ಚರ್ಚೆ, ಒಂದು ಸಣ್ಣ ವಿಷಯ. ವಾಲಿಯನ್ನ ಇವರು ಉದಾತ್ತ ಚರಿತನನ್ನಾಗಿ, ದುರಂತ ನಾಯಕನನ್ನಾಗಿ ಮಾಡಬೇಕು ಅಂತ ಹೇಳಿ ಕಾವ್ಯದ ಆಶಯವನ್ನು ಅವರು ಇಟ್ಕೊಂಡಿದ್ದಾರೆ. ಅವನು ಸೋದರನನ್ನ ಕ್ಷಮಿಸ್ಬೋದಾಗಿತ್ತು, ಅಂದರೆ ಉದಾತ್ತ ಚರಿತನನ್ನ ಮಾಡಬೇಕು ಅಂತ ಇದ್ರೆ. ಆದರೆ ರಾಮಾಯಣ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸೋದರನನ್ನ ಕ್ಷಮಿಸ್ಬಿಟ್ರೆ ನಮ್ಮ ಪಂಪ ಸುಭದ್ರೆಯನ್ನ ಅರ್ಜುನನಿಗೆ ಒಬ್ಬನಿಗೆ ಮದುವೆ ಮಾಡಿಸ್ಬಿಟ್ಟು, ಅಲ್ಲ, ದ್ರೌಪದಿಯನ್ನ ಅರ್ಜುನನ ಒಬ್ಬನಿಗೆ ಮದುವೆ ಮಾಡಿಸೋದು, ಆಮೇಲೆ ಕೊನೆಗೆ ಸುಭದ್ರೆಯನ್ನ ಪಟ್ಟದಲ್ಲಿ ಕೂರಿಸೋದು. ಸುಭದ್ರೆ ಕಾಡಿಗೂ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ ಅವಳು. ಸುಭದ್ರೆ ಹೇಗೆ ಪಟ್ಟದಲ್ಲಿ ಕೂತ್ಕೋತಾಳೆ? ಧರ್ಮರಾಜಂಗಲ್ವಾ ಪಟ್ಟ ಕಟ್ಟೋದಲ್ಲಿ. ಸುಭದ್ರೆ ಧರ್ಮರಾಜನ್ ಹೆಂಡ್ತಿನೇ ಅಲ್ಲ ಅಲ್ಲಿ. ಈ ಎಡವಟ್ಟನ್ನ ಪಂಪ ಮಾಡಿದ್ದಾನೆ. ಅವನು ಹರಿಕೇಸರಿಗೆ ಎಲ್ರನ್ನೂ 5 ಜನಕ್ಕೆ ಒಬ್ಬಳೇ ಹೆಂಡತಿ ಮಾಡೋದಕ್ಕೆ ಅವನಿಗೆ ಪಾಪ ಹರಿಕೇಸರಿಗೆ ಅರ್ಜುನನನ್ನ ಒಪ್ಪಿಟ್ಟಲ್ವ ಕಾವ್ಯ ಬರೆದಿರೋದವನು. ಹಾಗಾಗಿ ಮಾಡಿಬಿಟ್ರೆ ತುಂಬ ಕೆಟ್ಟ ಹೆಸರು ಬಂದ್ಬಿಡ್ತಲ್ಲ ಇವನಿಗೆ, ಅವನ ಆಶ್ರಯದಾತನಿಗೆ. ಅದಕ್ಕೆ ಏನು ಮಾಡ್ದ, ಬಹಳ ಜಾಣತನದಲ್ಲಿ ಕೊನೆಗೆ ದ್ರೌಪದಿಯನ್ನಲ್ಲ, ಅರಣ್ಯವಾಸದ ಕಷ್ಟವನ್ನೆಲ್ಲ ಅನುಭವಿಸಿದ್ದು ದ್ರೌಪದಿ. ಆ ಕಪಟ ದ್ಯೂತದಲ್ಲಿ ಅವಳ ಸೀರೆಯನ್ನ ಸೆಳೆದು ಆ ಅವಮಾನವನ್ನ ಅನುಭವಿಸಿದ್ದು ದ್ರೌಪದಿ. ಆದರೆ ಕೊನೆಗೆ ಒಂದು ಪಟ್ಟ ಕಟ್ಟಿಸ್ಕೊಳ್ಳೋದು ಸುಭದ್ರೆ. ಈ ಎಡವಟ್ಟನ್ನ ಪಂಪ ಮಾಡಿದ. ಪಂಪ ಅವನ ಭಾರತದಲ್ಲಿ ಭೀಮನ್ ಪಟ್ಟಾಭಿಷೇಕ ಮಾಡ್ದ. ಆದ್ರೆ ಅಲ್ಲಿ ಇವನು ಕೂತ್ಕೊಳ್ಳಿಲ್ಲ, ದ್ರೌಪದಿ ಕೂತ್ಕೊಂಡ್ಲು. ಅದು ಪರವಾಗಿಲ್ಲ, ಇದ್ದಿದ್ರಲ್ಲಿ ವಾಸಿ. ಇದನ್ನ ಮಾಡಿದ್ರು ಇಷ್ಟು ಎಡವಟ್ಟು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಅದು ತಪ್ಪೆ. ಯಾಕಂದ್ರೆ ಧರ್ಮರಾಜನ್ಗೆ ಹಿರಿಯನಿರುವಾಗ ಕಿರಿಯನಿಗೆ ಮಾಡಬಾರ್ದು. ಆದ್ರೂ ಇವನಷ್ಟು ಎಡವಟ್ಟಲ್ಲ ಅಂತ ಬೇಕಾದ್ರೆ ಕಂಪ್ಯಾರಿಟಿವ್ ಆಗಿ ಹೇಳ್ಬೋದು ಅಷ್ಟೇನೆ. ಇಲ್ಲಿ ಸೋದರನನ್ನ ಕ್ಷಮಿಸಿಬಿಟ್ಟಿದ್ರೆ ನಿಜಕ್ಕೂ ವಾಲಿ ಬಹಳ ಉದಾತ್ತನಾಗ್ತಿದ್ದ. ಕ್ಷಮಿಸ್ಬಿಟ್ಟಿದ್ರೆ ಏನಾಗ್ತಿತ್ತು, ಮುಂದೆ ವಾಲಿ ವಧೆ ಆಗ್ತಿರ್ಲಿಲ್ಲ, ರಾವಣನ ಇದಾಗ್ತಿರ್ಲಿಲ್ಲ. ವಾಲಿಗೆ ಹೇಳ್ಬಿಡ್ಬೋದಾಗಿತ್ತು, ಹೋಗಿ ರಾವಣನ ಕರ್ಕೊಂಬ ಅಂತ ಹೇಳಿದ್ರೆ ಅವ್ನು ಕರ್ಕೊಂಡ್ಬಂದಿರುವ ಸೀತೆನೂ ಜೊತೆಲೇ ಬಂದ್ಬಿಟ್ಟಿರೋದು. ಯುದ್ಧವೇ ಆಗ್ತಾ ಇರಲಿಲ್ಲ, ರಾಮಾವತಾರದ ಮುಖ್ಯ ಉದ್ದೇಶವೇ ನಡೀತಾ ಇರಲಿಲ್ಲ ಅಲ್ವಾ. ಹಾಗಾಗಿ ರಾಮಾಯಣದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಏನಿದ್ರೂ ಇಲ್ಲಿ ಅವನ ಅಂತರಂಗದ ಕಾಕಲಾಟಗಳನ್ನು ಒಂದಿಷ್ಟು ನಾವು ಒಂದು ಕಂಪ್ಯಾಷನೇಟ್ ಗ್ರೌಂಡ್ಸ್ ಅಲ್ಲಿ ಚಿತ್ರಣ ಮಾಡುವಷ್ಟಕ್ಕೆ ಮಾತ್ರವೇ ವಾಲಿಯನ್ನ ಉದಾತ್ತನನ್ನಾಗಿ ಇಲ್ಲಿ ನೋಡೋದಕ್ಕೆ ಅವಕಾಶ ಆಗಿದೆ. ಇನ್ನೊಂದು ನೋಡಿ, ಮತಂಗ ಮುನಿಗಳು ಶಾಪ ಕೊಟ್ಟರು. ಮತಂಗ ಮುನಿಗಳು ಶಾಪ ಕೊಟ್ಟಿದ್ದು ತಪ್ಪು ಅನ್ನೋದಾದ್ರೆ ವಾಲಿ ಸುಗ್ರೀವನ್ಗೆ ದಂಡನೆ ಮಾಡಿದ್ದು ತಪ್ಪು ಅನ್ಬೇಕಾಗುತ್ತೆ. ಈಗ ಇವನು ಗೊತ್ತಿಲ್ಲದೇನೆ ದುಂದುಬಿಯ ಶರೀರವನ್ನ ಅವರ ಇದಕ್ಕೆ ಚಿಮ್ಮಿದ್ದು ಅವನು. ಇವನು ಪಾಪ ಗೊತ್ತಿಲ್ಲದೇನೆ ಮಾಡಿ ಬಂದಿದ್ದು ಅಲ್ವಾ. ಉದ್ದೇಶ ಏನು ಇವನಿಗೂ ಇರಲಿಲ್ಲ ನಿಜವಾಗಿ.
ನಿಜವಾಗುವೆ. ಹೀಗಿದ್ದಾಗ ಅವ್ರು ಕೊಟ್ಟಿದ್ದು ತಪ್ಪು ಅಂದ್ರೆ ಇವ್ರು ಕೊಟ್ಟಿದ್ದು ತಪ್ಪು, ಅವ್ರು ಕೊಟ್ಟಿದ್ದು ಸರಿ ಅಂದ್ರೆ ಇವ್ರು ಕೊಟ್ಟಿದ್ದು ಸರಿ, ಹೀಗೆ ಎರಡು ಈಕ್ವೇಶನ್ ಮಾಡಬೇಕಾಗತ್ತೆ. ಆದರೆ ಮತಂಗ ಮುನಿಗಳ ಒಂದು ಶಾಪಕ್ಕೆ ಒಂದು ತಾತ್ವಿಕವಾದ ಉದಾತ್ತವಾದ ಒಂದು ಹಿನ್ನೆಲೆ ಅರ್ಥವನ್ನು ನಾವು ಹೇಳ್ಬೋದು. ಅದಿರೋದು ಹಾಗೇನೆ. ಮತಂಗ ಮುನಿಗಳು ಬ್ರಾಹ್ಮವನ್ನ ಕೈ ಹಿಡಿದರು. ಬ್ರಾಹ್ಮ ಅಂದ್ರೆ ಬ್ರಹ್ಮ ಅಂದ್ರೆ ವೇದಕ್ಕೆ ಸಂಬಂಧಿಸಿದಂಥ ವೇದಾಧ್ಯಯನ ಮತ್ತೆ ಹೋಮ ಹವನ ಈ ರೀತಿಯಾದಂಥದ್ದು. ಅವರ ಹತ್ರನೇ ಅಲ್ವಾ ಶಬರಿ ಇರೋದು, ಅದೆಲ್ಲ ಮಾಡ್ಕೊಂಡಿದ್ದವರು. ಬ್ರಹ್ಮ ಯಾವಾಗಲೂ ಕ್ಷಾತ್ರ ಬ್ರಹ್ಮಕ್ಕೆ ಯಾವಾಗಲೂ ಅಧೀನವಾಗಿ ನಡ್ಕೋಬೇಕು. ಕ್ಷಾತ್ರ ಅಂದ್ರೆ ಶಕ್ತಿ, ಅದೊಂದು ರೀತಿಯಾದಂಥ ಒರಟಾದ ಶಕ್ತಿ. ಕ್ಷಾತ್ರ ಏನೇ ಹೇಳಿದ್ರು ಟ್ರೈನ್ಡ್ ಆಗಿರ್ಬೋದು, ಅನ್ಟ್ರೈನ್ಡ್ ಆಗಿರ್ಬೋದು, ಒಂದ್ಸತಿ ಕ್ಷಾತ್ರ ಅಂತ ಬಂತು ಅಂತಂದ್ರೆ ಅವರಲ್ಲಿ ಅಸೀಮವಾದ ಶಕ್ತಿ ಇರುತ್ತೆ. ಅದೊಂದು ಕಂಟ್ರೋಲ್ ಇಲ್ಲದೆ ಹೋದ್ರೆ ಅದು ಎತ್ತೆತ್ಲಾಗಬೇಕಾದ್ರೂ ಅದು ಹರಿಬೋದು. ಹಾಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ವಾಲಿ ಮಾಡಿದ್ದು ತಪ್ಪು ಅಂತ ಹೇಳಿ ಅವನಿಗೆ ಅದು ಅರಿವಾಗಲಿ ಅಂತ ಹೇಳಿಬಿಟ್ಟು ಅವರು ಆ ರೀತಿಯಾದಂಥ ಶಾಪವನ್ನು ಕೊಟ್ಟಿದ್ರು. ಇದು ನಮ್ಮ ಪುರಾಣದಲ್ಲಿರ್ಬೋದು, ಕಾವ್ಯಗಳಲ್ಲಿ, ರಾಮಾಯಣದಲ್ಲೇ ಬಾಲಕಾಂಡಗಳು ಬರುತ್ತೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ನಡೀತಲ್ಲ ಈ ನಂದಿನಿ ಧೇನುವಿಗಾಗಿ, ಅಲ್ಲೂ ಅದೇ ಇದ್ದಿದ್ದು. ಈ ಒಂದು ಬ್ರಾಹ್ಮಕ್ಷಾತ್ರದ ಸಂಘರ್ಷನ ನಾವು ಅಲ್ಲಿ ನೋಡೋದು. ವಸಿಷ್ಠರು ಸಂಪೂರ್ಣವಾಗಿ ಬ್ರಾಹ್ಮವನ್ನ ಹಿಡಿದವರು. ಈ ವಿಶ್ವಾಮಿತ್ರ ವಿಶ್ವಾಮಿತ್ರ ಆಗಿರ್ಲಿಲ್ಲ, ಕೌಶಿಕನಾಗಿ ಅವರ ಆಶ್ರಮಕ್ಕೆ ಹೋದವನು. ಕೌಶಿಕನಾಗಿದ್ದಾಗ ಅವನಲ್ಲಿ ರಾಜಸ ಗುಣ ಜಾಸ್ತಿ ಕ್ಷಾತ್ರದಲ್ಲಿ. ಆ ರಾಜಸ ಗುಣ ಇದ್ದವನಿಗೆ ಅಪರಿಮಿತವಾದ ಕೇಳಿದ್ದನ್ನೆಲ್ಲ ಕೊಡುವಂತಹ ಆ ಶಬಲೆ ನಂದಿನಿ ಧೇನು ಇದೆಯಲ್ಲ, ಕಶ್ಯಪ ಮತ್ತು ಸುರಭಿ ಅವುಗಳ ಸಂತಾನ ಅದು ಇವನ ಕೈಗೆ ಸಿಕ್ಕಿದ್ರೆ ಏನು ಗತಿ? ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ ಅಂತ ಹೆದರ್ಕೊಂಡು ಯಾರು ಎಲ್ಲ ಬಾಲ ಮುದ್ರಕೊಂಡು ಇರ್ಬೇಕಾದಂಥ ಪರಿಸ್ಥಿತಿ ಬರುತ್ತಲ್ಲ, ಹಾಗಾಗ್ಬಿಡತ್ತೆ. ಇಂತಹವರ ಜೊತೆ ಈ ತರ ಅಪರಿಮಿತವಾದ ಶಕ್ತಿಯ ಒಂದು ಸ್ರೋತ, ಬರೀ ಶಕ್ತಿ ಅಲ್ಲ ಸ್ರೋತ, ಅದು ಸಿಕ್ಕಿಬಿಟ್ರೆ ಏನಾಗಬೇಕು? ಇದು ಅಲ್ಲಿ ಬಂದಂಥ ಸಂಘರ್ಷ. ಕೊನೆಗೆ ಯಾಕೆ ವಿಶ್ವಾಮಿತ್ರ ನಮಗೆ ರಾವಣನಿಗಿಂತಲೋ ವಾಲಿಗಿಂತಲೋ ಆಮೇಲೆ ಬಹಳ ಪ್ರಿಯನಾಗ್ತಾನೆ, ಅವನು ವಿಶ್ವಮಿತ್ರನಾಗ್ತಾನೆ? ಯಾಕೆ ಅಂತಂದ್ರೆ ಕೊನೆಗೆ ಅವನು ಕಂಡುಕೊಂಡ ಇದು ಕ್ಷಾತ್ರ ಸತ್ವಕ್ಕೆ ಅಧೀನವಾಗಿರ್ಬೇಕು, ಸತ್ವಗುಣದಿಂದ ಅದು ಉಪೇತವಾಗಿರ್ಬೇಕು, ಆ ದಿಕ್ಕಿನಲ್ಲಿ ಅದು ಶ್ರಮಿಸ್ಬೇಕು ಅಂತ. ಹಾಗಾಗಿನೇ ಅವನು ಕ್ಷಾತ್ರ ಬಲಂ ಬ್ರಹ್ಮಬಲಂ ಬ್ರಹ್ಮತೇಜೋ ಬಲಂ ಅಂತ ಹೇಳಿ ಅವನು ತನ್ನ ಆ ನೆಲೆಯನ್ನ ಕಂಡುಕೊಂಡಿದ್ರಿಂದ ಗಾಯತ್ರಿಯನ್ನ ಅವರು ಕಂಡುಕೊಂಡ್ರು. ಅದು ಬ್ರಹ್ಮೋಪಾಸನೆಯೇ ಹೌದು. ಮತ್ತೆ ತುಂಬಾ ದೊಡ್ಡ ಒಂದು ಋಷಿ ಪರಂಪರೆಗೆ ಸೇರಿದವರಾದ್ರು. ನಮ್ಮ ರಾಮಾಯಣದ ನಾಯಕನಾದ ರಾಮನ ಆ ಒಂದು ಧೀರೋದ್ಧಾತವಾದ ಧರ್ಮನಿಷ್ಠವಾದ ವಿಗ್ರಹವನ್ನ ಕಡೆದು ನಿಲ್ಲಿಸಿದರಲ್ಲಿ ವಿಶ್ವಾಮಿತ್ರರದು ದೊಡ್ಡ ಪಾತ್ರ ಇದೆ. ಇಲ್ಲಿ ದಶರಥ ಮಹಾಹೇಡಿ ಅವನು ಅಷ್ಟು ಜನ ಅಂತಃಪುರದಲ್ಲಿ ಅವನು ಬೇಕಾದಷ್ಟು ಜನ ಹೇಳ್ತೀರಿ, 375 ಜನವೋ ಎಷ್ಟೋ ಜನ ಹೇಳ್ತಾರೆ, ಅಷ್ಟೂ ಜನ ಅಳ್ತಾರೆ ಅವ್ನು ಸತ್ತೋದಾಗ ಅಂತೆಲ್ಲ ಬರುತ್ತೆ ರಾಮಾಯಣದಲ್ಲಿ. ಯಾಕೆ ಅಷ್ಟೊಂದು ಜನ ಇದ್ರು ಅಂದ್ರೆ ಇವನು ಪರಶುರಾಮ ಒಂದೊಂದ್ಸತಿ ಅಯೋಧ್ಯೆ ಮೇಲೆ ದಂಡೆತ್ತು ಬಂದಾಗ್ಲೂ ಏನೋ ಒಬ್ಬೊಬ್ರು ಮದುವೆ ಮಾಡ್ಕೊತಿದ್ನಂತೆ. ಕಂಕಣದ ಕೈಯಲ್ಲಿದ್ರೆ ಅವ್ರ ಮೇಲೆ ಯುದ್ಧ ಮಾಡಬಾರ್ದು ಅಂತ ಕಂಕಣ ಕಟ್ಕೊಂಡು ಕೂತಿರೋದು ಹಸೆ ಮೇಲೆ. ಹಾಗಾಗಿ ಅಷ್ಟು ಅಂತೆಲ್ಲ ಕಥೆಗಳೆಲ್ಲ ಬರುತ್ತೆ. ಅವನಿಗೆ ಅಷ್ಟೊಂದು ಇದಿರ್ಲಿಲ್ಲ, ಧೈರ್ಯ ಶಾಸ್ತ್ರ ಇರಲಿಲ್ಲ. ಈ ಪರಶುರಾಮ ಮದುವೆ ಮಾಡ್ಕೊಂಡು ಹೋಗುವಾಗ್ಲೂ ಅವನ ಎದುರಿಗೆ ದೈನೇಸಿಯಾಗಿ ಬೇಡ್ಕೊಳ್ತಾನೆ. ಆದರೆ ರಾಮ ಮಾತ್ರ ಹಾಗಿಲ್ಲ, ಪರಶುರಾಮನನ್ನ ಎದುರಿಸ್ತಾನೆ. ಇದೆಲ್ಲ ರಾಮಾಯಣದಲ್ಲೇ ಬರುವಂಥ ಸೂಚನೆಗಳು. ಇನ್ನು ಜಮದಗ್ನಿ ಕಾರ್ತವೀರ್ಯನಲ್ಲೂ ಈ ನಂದಿನಿ ಧೇನುವಿಗೆ ಬರುವಂಥ ಒಂದು ಪ್ರಸಂಗ. ಇದೆಲ್ಲ ನೋಡಿದಾಗ ಇಡೀ ರಾಮಾಯಣದ ಸಂದೇಶ ನೋಡ್ತೀವಿ ಅಂತಂದ್ರೆ ಬ್ರಾಹ್ಮಕ್ಷಾತ್ರಗಳ ಒಂದು ಸಾಮರಸ್ಯ ಇರಬೇಕು ಅಂತ. ಅದು ಇವತ್ತಿಗೂ ಸತ್ಯ. ಬ್ರಾಹ್ಮಕ್ಷಾತ್ರಗಳು ಎಲ್ಲಿ ಬೇರೆ ಬೇರೆ ಆಗುತ್ತೋ ಅದನ್ನೇ ಗುರುಮನೆ ಅರಮನೆ ಅಂತೆಲ್ಲ ಹೇಳ್ತಾ ಇದ್ದೀವಿ. ಈ ಕನ್ನಡದಲ್ಲಿ ಹೇಳ್ತೀವಲ್ಲ ಗುರುಮನೆ ಅರಮನೆ ಅಂತ. ಗುರುಮನೆ ಅರಮನೆ ಅದು ಜೊತೆಯಾಗಿ ನಡಿಬೇಕು. ಆದರೆ ಇವತ್ತು ಗುರುಮನೆ ಅರಮನೆ ಅದಕ್ಕೆ ಬೇರೆ ಬೇರೆ ಆಯಾಮಗಳು, ಅರ್ಥದ ವಿಕಾರಗಳು ಎಲ್ಲ ಬಂದ್ಬಿಟ್ಟಿದೆ. ಆದರೆ ಹಿಂದೆ ನಮ್ಮ ಸಂಸ್ಕೃತಿಯಲ್ಲಿ ಅದನ್ನ ಎಲ್ಲ ಕಡೆ ನೋಡೋದಾಗತ್ತೆ. ಹಾಗಾಗಿ ಮತಂಗ ಮಹರ್ಷಿಗಳು ಆ ರೀತಿಯಾದಂಥ ಒಂದು ಶಾಪ ಕೊಟ್ಟಿದ್ರು ಅಂತ ನಾವು ಯೋಚನೆ ಮಾಡ್ಬೋದು. ಆದರೆ ವಾಲಿ ಸ್ವಾರ್ಥದಿಂದ, ಲೋಭದಿಂದ, ಕೋಪದಿಂದ, ವಿವೇಚನೆ ಇಲ್ಲದೆ ತಮ್ಮನನ್ನ ಹೊರಗಡೆ ಹಾಕಿದ. ತನ್ನ ಮೃತ್ಯುವಿಗೆ ತಾನೇ ಒಂದು ಮುನ್ನುಡಿಯನ್ನ ಬರ್ಕೊಂಡ ಅಂತ ಹೇಳ್ಬೋದು.
ಮುಂದಿನದು 5ನೆಯ ಒಂದು ತರಂಗ, ಅದು ಬೇರೆಯ ಒಂದು ಇದಕ್ಕೆ ತಿರುಗುತ್ತೆ. ಕಿತ್ತಡಿಯ ಶಾಪಂ ಅದು ಪಸರಿಸಿ ಪತ್ತಿಮಲಯಂ ಸರಿದು ವಾಲಿಗೆ ಮಿತ್ತುವಿನ ಕುರುಪಾಗಿ ಸೆಳೆದುದೋ ದಿಟಂಗಿದು ಎಂಬಂತೆ ಸುತ್ತಣಾಸೆಯ ಮುಸುಕಿ ಲೋಕದ ಚಿತ್ತಕಂ ಜಾಡ್ಯವನು ಕವಿಸುತ್ತ ಎತ್ತಲು ಪಸರಿಸಿತು ಮೋಡದ ತೊರೆಯೋ ಜಡಮಯವೋ. ಈ ತರಂಗದಲ್ಲಿ ವಾಲಿಯ ವಧೆ ಆಗುತ್ತೆ. ವಾಲಿಯ ವಧೆ ಹೇಗಾಗುತ್ತೆ, ಯಾರಿಂದ ಆಗುತ್ತೆ ಅದೆಲ್ಲ ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂಥ ಸಂಗತಿಯೇ ಆಗಿದೆ. ವಾಲಿ ವಧೆ ಆಗೋ ಸಮಯದಲ್ಲಿ ಮಳೆಗಾಲ ಬರುತ್ತೆ. ಇನ್ನೇನು ಬರೋ ಥರ ಮಳೆಗಾಲದ ಆರಂಭದ ದಿನಗಳಲ್ಲೇ ವಾಲಿಯ ವಧೆ ಆಗೋದು. ಹಾಗಾಗಿ ನೋಡಿ ಇಲ್ಲಿ ಮಳೆಗಾಲದ ಆರಂಭದಿಂದಲೇ ಈ ತರಂಗವನ್ನು ಅವರು ಶುರು ಮಾಡಿದ್ದಾರೆ. ಪಡುವೆಲಿಂ ಜಿಗಿ ಇಲ್ಲಂ ಆದೊಡಂ ಅಡರಿ ಮೇಘಂ ಮುಚ್ಚಿ ಗಗನವ ತುಡುಕಿ ನೇಸರ ನೊತ್ತಿ, ಇದೆಲ್ಲ ಹೇಳಿ ಒಟ್ಟಿನಲ್ಲಿ ಮಳೆಗಾಲದ ಆರಂಭ. ಎಲ್ಲ ಕಡೆ ಮೇಘಗಳು ಮುಚ್ಕೊಳ್ತಾ ಇದೆ, ಎಲ್ಲೆಲ್ಲ ಕಡೆಯಿಂದ ಬರ್ತಾ ಇದೆ ಮೋಡಗಳು ಒಟ್ಟೈಸಿಕೊಂಡು ಮಳೆಗಾಲದ ಸೂಚನೆಯಿಂದ ಶುರು ಮಾಡ್ತಾರೆ. ಇದು ಈ ಮಳೆಗಾಲದಲ್ಲಿ ಮೋಡಗಳು ಆರಂಭ, ಮಳೆಗಾಲವನ್ನೇ ಮೊದಲ ಆರಂಭದ ಇದು ಜ್ಯೇಷ್ಠದಲ್ಲೇ ಆರಂಭ ಆಗುತ್ತೆ, ಜ್ಯೇಷ್ಠ ಆಷಾಢದಲ್ಲೇ ಆರಂಭ ಆಗುತ್ತೆ ಅಂತ. ಆಮೇಲೆ ಶ್ರಾವಣ ಭಾದ್ರಪದದಲ್ಲಿ ಅದು ಬಹಳ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ಕೊಡ್ತಾ ಇರೋದು ಜ್ಯೇಷ್ಠ ಆಷಾಢದ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಇದು ಆ ಜ್ಯೇಷ್ಠ ಆಷಾಢದಲ್ಲಿ ಎಲ್ಲೆಲ್ಲಿಂದಲೋ ಮೋಡಗಳು ಬಂದು ಆಕಾಶವನ್ನ ಕವಿಯತ್ತಲ್ಲ, ಅದನ್ನ ಇವರು ಹೇಗೆ ಆ ಕಿತ್ತಡಿಯ ಶಾಪಂ ಅದು ಪಸರಿಸಿ. ಕಿತ್ತಡಿ ಅಂತಂದ್ರೆ ಮತಂಗ ಮಹರ್ಷಿಗಳು, ಕಿತ್ತಡಿ ಅಂತಂದ್ರೆ ಸನ್ಯಾಸಿಗಳು. ಅಂದ್ರೆ ಸನ್ಯಾಸಿಗಳು ಒಂದೇ ಕಡೆ ಇರೋದಿಲ್ಲ ಅಲ್ವಾ, ಅಲ್ಲಿಂದ ಅಲ್ಲಿಗೆ ಓಡಾಡೋದು ಮಾಡ್ಕೊಂಡು ಇರ್ತಾರೆ. ಹಾಗೆ ಅವರನ್ನ ಮತಂಗ ಮಹರ್ಷಿಗಳನ್ನ ಹೇಳ್ತಾ ಇದ್ದಾರೆ. ಶಾಪಮದು ಪಸರಿಸಿ, ಅವರು ಅವಾಗ ಕೊಟ್ಟಿದ್ರಲ್ಲ ಶಾಪ, ಅದು ಹರಡಿದ ಹಾಗೆ ಈ ಮಲೆ ಅಂದ್ರೆ ಋಷ್ಯಮುಖ ಪರ್ವತವನ್ನ ಹತ್ತಿದೆ. ಅದು ವಾಲಿಗೆ ಮಿತ್ತುವಿನ ಕುರುಪಾಗಿ, ಮಿತ್ತು ಅಂದ್ರೆ ಮೃತ್ಯು, ವಾಲಿಗೆ ಅದು ಮೃತ್ಯುವಿನ ಸೂಚನೆಯಾಗಿ ಎಲ್ಲ ಕಡೆ ತೋರ್ಕೊಳ್ತಾ ಇದೆ. ಈ ಎಲ್ಲ ಕಡೆ ಆಸೆಯು ಮುಸುಕಿ, ಎಲ್ಲ ಇವನಿಗೇನಾದ್ರೂ ಒಂದು ಒಳ್ಳೇದಾಗ್ಬೋದು ಅನ್ನೋ ಆಸೆಯೇ ಇಲ್ಲದೆ ಇರೋ ಥರದಲ್ಲಿ ಎಲ್ಲ ಕಡೆ ಮೋಡಗಳು ಸೇರ್ಕೊಳ್ತಾ ಇದೆ. ಇಡೀ ಲೋಕದ ಮನಸ್ಸಿಗೆ ಒಂದು ಜಾಡ್ಯವನ್ನ, ಜಡತೆಯನ್ನ, ಒಂದು ನಿಷ್ಕ್ರಿಯತೆಯನ್ನ ಅದು ಉಂಟು ಮಾಡಿದೆ. ಹೀಗೆ ಎಲ್ಲ ಕಡೆ ಮೋಡಗಳು ಪಸರಿಸ್ತಾ ಇದೆ, ಜಡಮಯವಾಗಿದೆ. ಜಡ ಅಂದ್ರೆ ನೀರು ಅಂತಾನೂ ಆಗುತ್ತೆ. ಮೋಡಕ್ಕೆ ಇನ್ನೊಂದು ಹೆಸರು ನೀರದ ಅಂತ ಹೇಳ್ತಾರೆ, ಜಲದ, ನೀರದ, ಇದೆಲ್ಲ ಕೂಡ ವಾರಿದ, ಇದೆಲ್ಲ ಕೂಡ ಮೋಡಕ್ಕಿರೋ ಹೆಸರು. ಮೋಡ ಅಂದ್ರೇನೆ ನೀರಿರೋದು, ಅದು ಮಳೆಗಾಲದ ಮೋಡಗಳು ಅಂದ್ರೆ ನೀರು ತುಂಬಿದೆ. ಹೀಗೆ ಇಡೀ ಲೋಕವೇ ಜಡಮಯ ಆಗಿದೆ ಅಂತ ಮೇಲೆ ಆಕಾಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇರಬೇಕಾದ್ರೆ ಒಂದು ದಿನ ಏನಾಗ್ತಾ ಇದೆ ನೋಡಿ, ಅವಳು ಸುಗ್ರೀವ ಬಂದಿದ್ದಾನೆ. ಸುಗ್ರೀವ ಬಂದು ಕಿಷ್ಕಿಂಧೆಯ ಬಾಗಿಲಲ್ಲಿ ನಿಂತು ಜೋರಾಗಿ ಕೂಗಿದ್ದಾನೆ. ಆ ಕೂಗನ್ನ ಕೇಳಿದಾಗ ಈಗ ಏನಾಗ್ತಾ ಇದೆ ನೋಡಿ, ಕೇಳುತ್ತಲೇ ಉರಿದು ವಾಲಿಯೋ ಬೇಗದಿಂದ ಎದ್ದು ಓಡಿ ಮುಂಗಡೆ ಸಾಗುವ ಬರದಿಂದ ನಿಂದಿಗ ತಮ್ಮನನು ಕಂಡ. ತೂಗಿ ಹೆಗ್ಗೊಂಬೆಯನು ಕಿರಿಸಿಂಬೇಗಿ ಹೊಸ ಪರಿಯಿಂದ ನಿಶ್ಚಲನಾಗಿ ನಿಂದುದನು. ಅಂದೇ ಕಂಡನು ಪಿಂದೆ ಕಾಣನು ಅವ. ಪಿಂದೆ ಕಾಣನ್ ಅವ, ಅದು ಕೂಗ ಕೇಳುತ್ತಲಿ. ನೋಡಿ ಇದು ಏನಾಗಿದೆ, ಹಿಂದಿನ ಪದ್ಯದಲ್ಲಿ ಮಳೆಗಾಲದಲ್ಲಿ ವಾಲಿ ಅಂತಃಪುರದಲ್ಲಿ ತುಂಬಾ ಸುಖವಾಗಿದ್ದಾನೆ, ಬಹಳ ಆಮೋದ ಪ್ರಮೋದಗಳನ್ನ
ಅನುಭವಿಸ್ತಾ, ಭೋಗವನ್ನು ಅನುಭವಿಸ್ತಾ ಅವನ ರಾಣಿಯರ ಜೊತೆ ಸೊಗಸಾಗಿ ಸಂತೋಷದಿಂದ ರಸಿಕನ ಹಾಗೆ ಕಾಲ ಕಳೀತಾ ಇದ್ದಾನೆ. ಅದೆಲ್ಲ ವರ್ಣನೆಗಳು ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಹಿಂದಿನ ಪದ್ಯದಲ್ಲಿ. ಆ ಹಿಂದಿನ ಎಲ್ಲವನ್ನೂ ಮರೆತು ಅಂತಃಪುರದಲ್ಲಿ ರಾಣಿಯರ ಜೊತೆ ನಡೀತಾ ಸೊದೆಯನುಂಡು ತಣಿದಿರಲು ಹೀಗೆ ಕಾಲ ಕಳೀತಾ ಇರಬೇಕಾದ್ರೆ ಸುಗ್ರೀವ ಅನ್ನುವಂತಹ ಮೃತ್ಯು ಈಗ ಬಂದು ಬಾಗಿಲಲ್ಲಿ ಕೂಗಿದೆ ಅಂತ ಹೇಳಿದ್ದು ಹಿಂದಿಂದು. ಸರಿ, ಆಗ ನೋಡಿ, ಅದು ಯಾರನ್ನ? ಪಂದೆವಾಲಿಯ ತಿಕ್ಕಿ ಮುಕ್ಕುವ ಹೇಳಿ ವಾಲಿ. ಈಗ ಅವನು ಹೇಳಿ ಆಗ್ಬಿಟ್ಟ, ಅವನನ್ನ ತಿಕ್ಕಿ ಮುಕ್ತೀನಿ ಅನ್ನೋ ರೀತಿಯಲ್ಲಿ ಅವನು ಕೂಗಿ ಬಂದಿದ್ದಾನೆ ಅಂತ. ಹೀಗೆ ಕೂಗನ್ನು ಕೇಳ್ತಿದ್ದ ಹಾಗೇನೆ ವಾಲಿ ಎದ್ದು ಓಡ್ ಬರ್ತಾನಂತೆ ಹೊರಗಡೆಗೆ. ಎಲ್ಲಿ ಇವನು ಧ್ವನಿ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಬಂದು ನೋಡ್ತಾನೆ. ಮುಂದೆ ಇವನ ಜೊತೆ ಯುದ್ಧ ಮಾಡಕ್ಕೆ ಸಿದ್ಧನಾಗಿ ಆ ಒಂದು ಭಂಗಿನಲ್ಲಿ ನಿಂತಿರುವಂತಹ ತಮ್ಮನನ್ನ ನೋಡ್ತಾನೆ. ತೂಗಿ ಹೆಗ್ಗೊಂಬೆಯನ್ನು, ಒಂದು ಹಿರಿದಾದ ಕೊಂಬೆಯನ್ನು ಅವನು ತೂಗ್ತಾ ಇದ್ದಾನಂತೆ. ಯಾರು? ಸುಗ್ರೀವ ಹಿಡ್ಕೊಂಡು, ಇವನು ಬಂದ ಯುದ್ಧ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಇದನ್ನು ನೋಡ್ತಾನೆ, ಕೋಪ ಬೇರೆ ಇದೆ ಇವನಲ್ಲಿ, ಒಂದು ಮಾರ್ಪಾಡಾಗಿದೆ, ಹೊಸದಾದಂಥ ಒಂದು ಧೈರ್ಯ ಮತ್ತೆ ಆ ಒಂದು ಅದಟು ಇದೆಲ್ಲ ಕಾಣ್ತಾ ಇದೆ. ಹಿಂದೆ ಕಾಣನವ, ಹಿಂದೆ ಯಾವತ್ತೂ ಕೂಡ ತನ್ನೆದುರಿಗೆ ಸುಗ್ರೀವ ಹೀಗೆ ನಿಂತಿದ್ದನ್ನು ಅವನು ನೋಡೇ ಇರಲಿಲ್ಲ, ಕಂಡಿಲ್ಲ. ಏನಿದು? ಒಳ್ಳೆದಾಯ್ತು, ಹಿಂದೆ ಪ್ರಾಣ ಕಳಿದೆ ನಿನ್ನ ರಾಜ್ಯ ಬಿಟ್ಟು ಹೋಗು ಅಂತ ಹೇಳಿದ್ದೆ, ಈಗ ತಗೋ ಅದನ್ನು ಮಾಡ್ಬಿಡ್ತೀನಿ ಅಂತ ಹೇಳಿ ನೋಡಿ ಹೇಳ್ತಾ ಇದ್ದಾನೆ. ಹಿಂದೆ ತಪ್ಪಿದ ಹರಣದ ಅಳಿವಿಂಗೆ ಇಂದು ಬಯಕೆಯ ತೋರಿ ಬಂದೈ, ಕೊಂದನೆಂಬ ಅಪಕೀರ್ತಿ ತಪ್ಪಿದು ಯುದ್ಧದೊಳ್ ಮಡಿದು ಇಂದಿರನ ಲೋಕದಲ್ಲಿ ಸೊಗಗಳ ನೊಂದಿ ಬದುಕಲು ತೆರಳು ನೆರವಿಗೆ ಬಂದಿಹೆನು ನಿಲ್ಲು ನೆಲೆಯಿಲ್ಲ ರಾಜದ್ರೋಹಿಗೆ ನೆಲೆಯಿಲ್ಲ ಇಹದೊಳಗೆ. ವಾಲಿಯ ಮಾತು ಅಖಾನದಲ್ಲಿ ಜೋರಾಗಿ ಹೇಳ್ತಾ ಇದ್ದಾನೆ, ಒಳ್ಳೆ ಗುಂಡು ಹೊಡೆದ ಹಾಗೆ ಮಾತುಗಳು ಬರ್ತಾ ಇದೆ ವಾಲಿಯಿಂದ. ಓಹೋ, ಹಿಂದೆ ಹೋಗ್ಲಿ ಬದುಕೋ, ಮರಣದಂಡನೆ ನಿನಗೆ ವಿಹಿತವಾದ ಶಿಕ್ಷೆ ಅಂತ ಹೇಳಿದ್ದೆ ಅಲ್ವಾ, ಮರಣದಂಡನೆ ಕೊಟ್ಟಿರ್ಲಿಲ್ಲ ಅವನು ತಮ್ಮ ಅನ್ನುವಂತಹ ಅನುಕಂಪೆಯಿಂದ. ಈಗ ನೋಡು, ಹಿಂದೆ ಹೇಗೋ ತಪ್ಪಿಸ್ಕೊಂಡು ಹೋಗಿದ್ದೆ ನೀನು, ಈಗ ಅದನ್ನು ಕಳ್ಕೊಳ್ಬೇಕು ಅನ್ನೋ ಆಸೆ ಆಯ್ತಾ, ಬಂದಿದೀಯಾ ಇವಾಗ? ಬಾ ಬಾ, ಒಳ್ಳೇದಾಯ್ತು, ನಾನೇ ಕೊಂದೆ ಅನ್ನುವಂಥ ಅಪಕೀರ್ತಿ ನನಗೆ ತಪ್ಪಿತು, ನೀನು ಬಂದಿದೀಯಾ, ಯುದ್ಧನೇ ಮಾಡೋಣ ಬಿಡು, ನೀನು ತಾನೇ ಬಂದಿದೀಯಾ, ಯುದ್ಧ ಬೇಕು ಅಂತ ಹೇಳ್ಬಿಟ್ಟು ಯುದ್ಧ ಮಾಡೋಣ. ಯುದ್ಧದಲ್ಲಿ ಸತ್ತರೆ ವೀರಮರಣ, ಯಾರು ವೀರಮರಣವನ್ನ ಹೊಂದುತ್ತಾರೋ ಅವರಿಗೆ ಸ್ವರ್ಗದಲ್ಲಿ ಯಾವಾಗಲೂ ಶಾಶ್ವತವಾಗಿ ಒಂದು ಸೀಟು ಇರುತ್ತೆ. ಅಲ್ಲಿ ಹೋದ್ಮೇಲೆ ಅಪ್ಸರೆಯರೆಲ್ಲ ನಿನಗೆ ಬೇಕಾದಷ್ಟು ಬೇಕಾದಂಥ ಉಪಚಾರಗಳನ್ನೆಲ್ಲ ಮಾಡ್ತಾರೆ. ಆ ಸೊಗಗಳನ್ನು ಹೊಂದಿ ಬದುಕಲು ತೆರಳು, ಹೊರಡು ಅಲ್ಲಿಗೆ ಹೋಗಲಿಕ್ಕೆ ಅಂತ ಹೇಳಿ, ನಾನು ಅಂತಹ ಒಂದು ಇಂದ್ರ ರಾಜ್ಯದ ಆ ಸೊಗದ ಪಟ್ಟವನ್ನು ಕೊಡಿಸೋದಿಕ್ಕೆ ನೆರವಿಗೆ ಬಂದಿದ್ದೇನು, ನಿನಗೆ ಸಹಾಯ ಮಾಡೋಕ್ಕೆ ನಾನು ಬಂದಿದ್ದೀನಿ. ರಾಜದ್ರೋಹಿಗೆ ಇಹದೊಳಗೆ ನೆಲೆಯಿಲ್ಲ, ಯಾರು ರಾಜದ್ರೋಹವನ್ನು ಎಸಗುತ್ತಾರೋ ಅವರು ಈ ಲೋಕದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ಅವರೇನಿದ್ರು ಅಲ್ಲಿಗೆ ಹೋಗಬೇಕು, ಬಾ ಹೇಗೂ ನೀನೇ ಬಂದಿದೀಯಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸುಗ್ರೀವನ ಮಾತು ಕೇಳಿ ಅದಕ್ಕೆ ಸೋದರನ ತನ್ನಂತೆ ಕಾಣದ ಸೋದರನ ದೈನ್ಯವನು ಕೇಳದ ಸೋದರನ ಪೆಣ್ಮಣಿಯೊಳ್ ಅಳುಪಿರ್ಪಾರ ಆತ ತಾಯಿಯಳು ಕಾರಿ ಕೊಲ್ವ ಒಲ್ಮೆ ನಿಲ್ವುದೇ ಕಾಯ್ದುಕೊಂಡಿದೆ ಮೃತ್ಯು ಮರೆಯಲಿ ಮೋದಿ ಮೋದಿ ಮುಕ್ಕದೆ ಬಿಡದು ಪತಿತನನು ಎಂದ ಸುಗ್ರೀವ. ನಾಟಕೀಯವಾದಂಥ ವಾಚನ. ಸುಗ್ರೀವ ಉತ್ತರ ಕೊಡ್ತಾ ಇದ್ದಾನೆ. ತಮ್ಮನನ್ನ ತಮ್ಮ ಅಂತ ನೋಡ್ಲಿಲ್ಲ ನೀವು, ಸಹೋದರ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರು, ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಅಂತ ಹೇಳಿ ಅರ್ಥ. ನೀನು ಆಮೇಲೆ ಅವನ ದೈನ್ಯವನ್ನು ಕೇಳಲಿಲ್ಲ,
ಎಷ್ಟು ನಾನು ಕಾಲು ಹಿಡಿದು ಬೇಡಿಕೊಂಡೆ, ನೀನು ಅದನ್ನ ಕಿವಿಗೆ ಹಾಕ್ಕೊಳ್ಳಿಲ್ಲ. ನೀನು ಇಷ್ಟೆಲ್ಲ ಅಲ್ಲದೇನೆ ಸೋದರನ ಪೆಣ್ಮಣಿಯ, ಸೋದರನ ಆ ಮಡದಿಯನ್ನ ನೀನು ಮಾಡಿದ್ದೇನು, ಅವಳಲ್ಲೇ ಆಸೆ ಪಟ್ಟೆ, ಅವಳನ್ನ ನೀನು ಭೋಗಿಸ್ತೆ. ನೀನು ಆತತಾಯಿ, ದುಷ್ಟ, ದುರಾಚಾರ ಮಾಡುವಂಥವನು, ಆತತಾಯಿ, ಕ್ರೂರ, ಹಿಂಸೆ ಮಾಡುವಂಥವನು ನೀನು. ಅಂಥವನಲ್ಲಿ ಕಾದಿ ಕೊಲ್ವ ಒಲ್ಮೆ ನಿಲ್ಲುವುದೇ, ಅವನನ್ನ ಯುದ್ಧ ಮಾಡಿ ಕೊಲ್ಲಬೇಕು ಅನ್ನೋವಂಥ ಆಸೆ ಯಾವತ್ತಾದ್ರೂ ಹೋಗುತ್ತಾ? ಬರೀ 1, 2, 3 ಇಷ್ಟೊಂದೆಲ್ಲ ನೀನು ತಪ್ಪು ಮಾಡಿದೀಯಾ. ನಿನಗೆ ನೋಡು, ಮರೆಯಲ್ಲಿ ಕಾಯ್ದುಕೊಂಡಿದೆ ಮೃತ್ಯು. ಯಾರಿರೋದು? ರಾಮ ಮರೆಯಲ್ಲೇ ನಿಂತಿದ್ದು ಅಂತ ಬರುತ್ತೆ. ಅದನ್ನ ಬಹಳ ಸೂಚ್ಯವಾಗಿ ಬರೆದಿದ್ದಾರೆ. ಯಾಕಂದ್ರೆ ಖಂಡಕಾವ್ಯ ಆದ್ರಿಂದ ಇಲ್ಲಿ ರಾಮನನ್ನು ಅವರು ನೇರವಾಗಿ ತರೋದಿಕ್ಕೆ ಆಗೋದಿಲ್ಲ. ರಾಮನನ್ನ ತಂದು ಬಿಟ್ರೆ ಪೂರ್ತಿ ಕಾವ್ಯದ ದಿಕ್ಕು ಬದಲಾಗೋಗುತ್ತೆ. ಅದನ್ನ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಮೊದಲ ಸಾರಿ ಬಂದಾಗ ರಾಮ ಲಕ್ಷ್ಮಣ ಇಬ್ರು ಬರ್ತಾರೆ. ಬಂದು ಇವನು ಮಾತ್ರ ಹೋಗ್ತಾನೆ, ಅವರೆಲ್ಲ ಮರದ ಮರೆಯಲ್ಲೇ ಇರ್ತಾರೆ. ರಾಮನಿಗೆ ಮತ್ತೂ ಒಂದಿತ್ತು, ಅವನಿಗೆ ವನವಾಸ ಇದ್ದಿದ್ರಿಂದ ಪುರಪ್ರವೇಶ ನಿಷಿದ್ಧ. ಅವನು ಎಲ್ಲೂ ಲಂಕೆಯಲ್ಲೂ ಕೂಡ ಅವನು ಲಂಕೆಯ ಒಳಕ್ಕೆ ಹೋಗ್ಲಿಲ್ಲ. ವನವಾಸ ಅಂತಂದಾಗ ನಮ್ಮಲ್ಲಿ 2 ಅನ್ಟೋಲ್ಡ್, ಅದನ್ನ ಯಾರೂ ಬರ್ದಿಲ್ಲ, ಆದರೆ ಆ ಒಂದು 2 ನಿಯಮ ಉಂಟು. ಒಂದು ಬ್ರಹ್ಮಚರ್ಯ, ಹೆಂಡತಿ ಜೊತೆಲಿದ್ರೂ ಕೂಡ ಹೆಂಡತಿಯ ಸಂಘವನ್ನ ಮಾಡಬಾರ್ದು ಅನ್ನುವಂಥ ಒಂದು ಬ್ರಹ್ಮಚರ್ಯ ವ್ರತ. 2ನೇದು ಪುರಪ್ರವೇಶ ನಿಷೇಧ. ಯಾವುದೇ ಕಾರಣಕ್ಕೂ ಪುರಪ್ರವೇಶ ಮಾಡೋ ಹಾಗಿಲ್ಲ. ರಾಮ ಮಾಡಲೇ ಇಲ್ಲ. ಅವನೆಲ್ಲಿ ನಿಷಾದನ ಗುಹನ ರಾಜ್ಯದಲ್ಲೂ ಮಾಡಲಿಲ್ಲ, ಹೊರಗಡೆ ಮರದ ಹತ್ರ ಮಲ್ಕೊಂಡಿದ್ದ. ಇಲ್ಲಿ ಬಂದ್ರೆ ಕಿಷ್ಕಿಂದಲೇ ಅವನು ಬರಲೇ ಇಲ್ಲ. ಅವನು ಋಷ್ಯಮುಖ ಪರ್ವತದಿಂದ ಈ ಕಡೆ ಅಲ್ಲೇ ಇದ್ದಿದ್ದವನು. ಲಂಕೆಗೂ ಅಷ್ಟೇ, ಲಂಕೆಯ ಹೊರ ಪ್ರದೇಶದಲ್ಲಿ ಯುದ್ಧ ನಡೆದಿದ್ದು. ಸೀತೆಯನ್ನ ಕರ್ಕೊಂಡು ಬರೋಕ್ಕೆ ಹನುಮಂತನನ್ನು ಕಳಿಸಿ, ಅವನು ಹೋಗಲೇ ಇಲ್ಲ, ಎಲ್ಲೂ ಕೂಡ ಹೋಗಲೇ ಇಲ್ಲ ಅವನು. ಅದು ತುಂಬಾ ವಿಶೇಷ. ಇಲ್ಲಿ ಮರೆಯಲ್ಲಿ ಮೃತ್ಯು ಕಾಯ್ದುಕೊಂಡಿದೆ, ಇಲ್ಲಿ ಸೂಚನೆ ಮಾಡ್ತಿರೋದನ್ನ ಧ್ವನಿಪೂರ್ಣವಾಗಿ ಹೇಳಿದ್ದಾರೆ. ರಾಮನೇ ವಾಲಿಯ ಪಾಲಿಗೆ ಮೃತ್ಯು ಆಗಿ ಬರೋದು. ನಿನ್ನ ಪತಿತನನ್ನ, ಇದು ಮುಖ್ಯವಾದದ್ದು, ದೋಷಿಯ ದೋಷಮಂ ಕಳೆವ ಅಂತ ಹೇಳಿ DVG ಅವರು ಹೇಳ್ತಾರೆ. ರಾಮನ ವ್ಯಕ್ತಿತ್ವವನ್ನ ಶ್ರೀರಾಮ ಪರೀಕ್ಷಣಂ ಕಾವ್ಯದಲ್ಲಿ ಚಿತ್ರಣ ಮಾಡುವಾಗ ದೋಷಿಯನ್ನ ಕೊಲ್ಲೋದಲ್ಲ ರಾಮನ ಮುಖ್ಯವಾದ ಉದ್ದೇಶ. ದೋಷಿಯ ದೋಷಮಂ ಕಳೆವ, ಅವರಲ್ಲಿರುವಂತಹ ದೋಷವನ್ನ ಕಳಿಬೇಕು. ಹಾಗಾಗಿ ಇವನು ಪತಿತನಾಗಿರುವಂತಹ ನಿನ್ನನ್ನ ಆ ಮರೆಯಲ್ಲಿ ಕಾದುಕೊಂಡಿರುವಂತಹ ಮೃತ್ಯು ಮುಕ್ಕದೆ ಬಿಡಲು ಅಂತ ಹೇಳ್ತಾ ಇದ್ದಾನೆ. ಮುಂದಿನ ಪದ್ಯ ನೋಡಿ. ನಂಟು ನೇಹವು ಮರೆಯೇ ಹಿರಿಕಿರಿ ಎಂಟು ದೂರಕ್ಕೆ ಸರಿಯೇ ಹಗೆಗಳ ಬಂಟರಾಗಿಯೇ ಹೋರುತ್ತಿದ್ದರು ನೋಳ್ಪ ಕಪಿಕುಲದ ಕಂಟಕಿತ ಮಾಗಲ್ಕೆ ಮೈಗಳು ಬಂಟನೋರ್ವನ ಕಾಣೆ ತಪ್ಪಿಸಲಂಟು ಹರಿದು ಕಿಲುಬು ಸರಿ ಸಮ ಮೈಗೆ ಮುಯ್ಯೇಟೋ. ಈಗ ಪರಸ್ಪರ ದೋಷಾರೋಪಣೆಯೇ ಮುಖ್ಯ ಆಗಿದೆ. ಅವರೇನು ಇಬ್ರು ಒಟ್ಟಾಗಿ ಬಾಳೋಣ ಆಗಿದ್ದಾಗೋಯ್ತು ಅಂತ ಬಂದವರಲ್ಲ. ಸುಗ್ರೀವ ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ, ಅದು ಬೇರೆ ವಿಷಯ. ಸದ್ಯಕ್ಕಂತೂ ವಾಲಿಯನ್ನ ಕೊಲ್ಲಲೇಬೇಕು ಅಂತಾನೆ ಅವನು ಬಂದಿದ್ದಾನೆ. ರಾಮನನ್ನ ಸ್ನೇಹ ಮಾಡ್ಕೊಂಡಿದ್ದೆ ಅದಕ್ಕೆ ತಾನೆ, ವಾಲಿಯನ್ನ ಕೊಲ್ಲಬೇಕು, ತನ್ನ ಕೈಲಿ ಆಗಲ್ಲ, ರಾಮನ ಸಹಾಯ ಪಡಿಬೇಕು ಅಂತಾನೆ ಸ್ನೇಹ ಮಾಡ್ಕೊಂಡಿದ್ದು. ಹಿರಿ ಕಿರಿ ಎಂಟು ದೂರಕ್ಕೆ ಸರಿಯೇ, ಚಿಕ್ಕ ಪುಟ್ಟ ಏನೋ ಒಂದು ಅಂಟು ಅಂದ್ರೆ ಒಂದು ಬಾಂಧವ್ಯ ಅಂತೀವಲ್ಲ, ಬೆಸುಗೆ, ಅದು ಹೊಟ್ಟೋಯ್ತು, ಎಲ್ಲೋ ಉಳ್ಕೊಂಡಿತ್ತು. ಯಾವಾಗ ಇವನು ರುಮೆಯನ್ನೂ ಬಿಡದೆ ಭೋಗಿಸಿದ್ನೋ ಅದು ದೊಡ್ಡ ಮೋಟಿವೇಶನ್. ಇಲ್ಲ ಯಾರನ್ನಾರು ಕೆರಳಿಸ್ಬೇಕು ಅಂದ್ರೆ ಅವರ ಪತ್ನಿಯರನ್ನ ಏನಾದ್ರೂ ಕೆಟ್ಟನಾಗಿ ಬೈಬೇಕು. ನಮ್ಮ ಬೈಗಳಿರೋದೆಲ್ಲ ಆ ಸೆಂಟರ್ನಾಗೆ. ನೀವೊಂದು ಕ್ಷಣ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ, ಒಂದೇ ಒಂದು ಬೈಗಳವು ನೇರವಾಗಿ ಪುರುಷನನ್ನ ಬೈಯುವಂಥದ್ದಿಲ್ಲ. ಯಾವ ಪುರುಷನನ್ನ ಬೈಬೇಕು ಅಂದ್ರೂ ಕೂಡ ಸ್ತ್ರೀ ಕೇಂದ್ರಿತವಾದ ಬೈಗಳೇ ಇರೋದು. ಒಂದು ಕ್ಷಣ ನೀವು ಮನೆಗೆ ಹೋಗಿ ಯೋಚನೆ ಮಾಡಿ ಎಂತೆಂಥ ಬೈಗಳನ್ನ ನಾವು ಕೇಳ್ತಿರ್ತೀವಿ, ಹೇಳಬಾರ್ದು ಅಷ್ಟೇನೆ. ಇದು ದೊಡ್ಡ ಪ್ರಚೋದನೆ ಕೆರಳೋದಕ್ಕೆ. ಅದಕ್ಕೆ ಹಾಳಾದನು ದುರ್ಯೋಧನ ದ್ರೌಪದಿಯನ್ನ ಸಭೆಗೆ ಎಳೆದು ತಂದಿತ್ತು. ಇಲ್ಲದೆ ಹೋದ್ರೆ ಅಂಥ ಪಾಂಡವರನ್ನ ಅವನ ಕೈ ಮಣಿಸಕ್
ಆಗ್ತಾ ಇತ್ತಾ? ಆಗೋಲ್ಲ. ಅದನ್ನ ನೋಡಿ, ಆ ಅಂಟು ದೂರಕ್ಕೆ ಸರಿಯೇ ಇದ್ದಂಥ ಒಂದು ಸಣ್ಣ ಒಂದು ಎಳೆ ಅದು ಕೂಡ ಹೊತ್ತಾಯ್ತಂತೆ ಆ ಬಾಂಧವ್ಯದ್ದು. ಇವರು ಇಬ್ಬರುವೇ ಹಗೆಗಳ ಬಂಟರಾಗಿ, ಶತ್ರು ಬಂಟರಾಗಿ, ಇಬ್ರು ಪರಸ್ಪರ ಎದುರ ಶತ್ರುಗಳು, ಆ ರೀತಿಯಾಗಿ ಅವರು ಹೋರ್ತಾ ಇದ್ರಂತೆ. ಈಗ ಕಪಿಕುಲವೆಲ್ಲ ನೋಡ್ತಾ ಇದೆ. ಅವ ನೋಡ್ತಾ ಇರ್ಬೇಕಾದ್ರೇನೆ ಕಂಟಕಿತ ಮಾಗಲ್ಕೆ ಮೈಗಳು ಎಲ್ಲ, ಅವಾಗ ಮೈಯೆಲ್ಲ ಕಂಟಕಿತ ಅಂದ್ರೆ ಮುಳ್ಳು ಚುಚ್ಚಿದಾಗೆ ಎಲ್ಲ ಕಡೆ ಅವ್ರಿಗೆ ಗಾಯಗಳೆಲ್ಲ ಆಗಿದೆ. ಬಂಟ ನೋವನ ಕಾಣೆ ತಪ್ಪಿಸಲಂಟು ಹೊರಿದು, ಕ್ಷಮಿಸ್ಬೇಕು, ಆ ನೋಡ್ಪ ಕಪಿಕುಲಗಳ, ಆ ಕಪಿಗಳ ಮೈಯಲ್ಲೆಲ್ಲ ರೋಮಾಂಚನ ಆಯ್ತಂತೆ. ಕಂಟಕಿತ ಆಗೋದು ಅಂತಂದ್ರೆ ಹೀಗೆ ಇವರಿಬ್ರು ಹೋರಾಡ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರ ಆ ಮೈ ಮೇಲಿನ ಕೂದಲು ಎದ್ದು ನಿಂತಿದೆಯಂತೆ ಮುಳ್ಳಿನ ಹಾಗೆ. ಒಬ್ಬ ಕೂಡ ಈ ಯುದ್ಧವನ್ನು ತಪ್ಪಿಸೋದಕ್ಕೆ ಯಾರು ಮುಂದಕ್ಕೆ ಬರಕ್ ಆಗ್ತಾ ಇಲ್ಲ. ಆ ಮಟ್ಟದ ತೀವ್ರವಾದ ದ್ವೇಷದಿಂದ ಹೋರಾಡ್ತಾ ಇದ್ದಾರೆ. ಮುಯಿಗೆ ಮುಯಿಯೇಟು, ಅವನು ಹೊಡೆದ್ರೆ ಇವನು ಹೊಡಿತಾನೆ, ಅವನು ಹತ್ತು ಹೊಡೆದ್ರೆ ಇವನು ಹತ್ತು ಹೊಡಿತಾನೆ, ಅವನು ಬೆಟ್ಟ ಕಿತ್ತರೆ ಇನ್ನೊಂದು ಬೆಟ್ಟ ಕೇಳ್ತಾನೆ. ಹೀಗೆ ಇಬ್ರು ಹೋರಾಡ್ತಾ ಇದ್ದಾರೆ. ಇಟ್ಟವರ ತುಂಡಾಯಿತು, ಗುಂಡುಗಳೊಟ್ಟು ಪುಡಿ ಪುಡಿಯಾಯಿತು ಮುಂದಿನ ಒಂದು ಪದ್ಯದಲ್ಲಿ. ಹೀಗೆ ಮಾಡಿ ಕೊನೆಗೇನಾಗುತ್ತೆ, ಇವನು ವಾಲಿ ಸುಗ್ರೀವನನ್ನ ಡೊಕ್ಕರಿಸಿದನು ಪಿಡಿ ಎತ್ತಿ. ಡೊಕ್ಕರ ಅನ್ನೋದು ಒಂದು ಮಲ್ಲ ಯುದ್ಧದ ಪಟ್ಟು, ಅದನ್ನ ಹಾಕಿ ಇವನು ಸುಗ್ರೀವನನ್ನ ಕೆಳಗಡೆಗೆ ಒತ್ತು ಬಿಡ್ತಾನೆ. ಅವನಿಗೆ ಮತ್ತೆ ಕಣ್ಣು, ಮೂಗು, ಬಾಯಿ ಎಲ್ಲ ಕಡೆಯಿಂದ ರಕ್ತ ಸುರಿಯಕ್ಕೆ ಶುರು ಆಗುತ್ತೆ. ಕೆಟ್ಟೆ ನಾನು ಅಂತ ಹೇಳಿ ಅವನು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೊರಟೋಗ್ತಾನೆ. ಆಗ ಈ ಮೊದಲ ಸಲ ಬಂದಾಗ ಯುದ್ಧದಲ್ಲಿ ರಾಮ ಅವನಿಗೆ ಸಹಾಯ ಮಾಡಕ್ಕಾಗಿರಲ್ಲ. ಅದು ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ, ಮುಂದಿನ ಪದ್ಯ ಕೇಳಿ. ಜೀವಗಳ್ಳನೆ ಬದುಕೋ ಭೀತನ ನಾವು ಕೊಲ್ಲುವರಲ್ಲ, ಧರ್ಮವ ಕಾವನೇ ಮಮ ನಿನ್ನಳು ಏತಕ್ಕೆ ಮೀರಿ ಹದಗೆಡಲೇ, ಓವಿ ರಕ್ಷಿಸಿದ ಅಣ್ಣಯ್ಯಗೆ ನೀಂ ಸಾವನಂದೇ ಬಗೆದೆ ಇಂದು ಏ ಭಾವಿಸಲ್ ಪಿರಿಯಣ್ಣ ನಿಗನೇ, ಬದುಕು ಬದುಕು ಹೋಗು ಹೋಗೆಂದ. ವಾಲಿ ಇಲ್ಲಿ ಓಡೋಡಾಗ್ತಾನೆ. ವಾಲಿಯೇ ಅವನನ್ನು ಅಟ್ಟಿಸ್ಕೊಂಡು ಹೋಗಲ್ಲ. ಯಾಕೆ ಅಟ್ಟಿಸ್ಕೊಂಡು ಹೋಗಲ್ಲ ಅಂದ್ರೆ ಅವನು ಅಲ್ಲಿಗೆ ಹೋಗೋ ಆಗಿಲ್ಲ. ದಟ್ ಈಸ್ ಆಕ್ಚುಲಿ ಪ್ರಾಹಿಬಿಟೆಡ್ ಏರಿಯಾ ಫಾರ್ ವಾಲಿ. ಅದರಿಂದ ಇಲ್ಲಿ ವಾಲಿ ಹೋಗು ಬದುಕೋ ಪರವಾಗಿಲ್ಲ, ಇವತ್ತು ನೋಡು ನಾನು ಅಣ್ಣನ ಕರ್ತವ್ಯ ಮಾಡಿದ್ದೀನಿ ಅನ್ನೋ ಥರ ತನ್ನ ಒಂದು ಔದಾರ್ಯವನ್ನ ತೋರಿಸ್ತಾ ಇದ್ದಾನೆ. ಜೀವಗಳ್ಳನೆ ಬದುಕು, ಜೀವಗಳ್ಳ ನೀನು, ಯುದ್ಧ ಮಾಡಕ್ ಬರುತ್ತಾ? ಯಾವತ್ತೂ ಸರಿಯಾಗಿ ಮಾಡಿಲ್ಲ, ಇವತ್ತೇನೋ ಬಂದ್ಬಿಟ್ಟಿದೆಯಲ್ಲ ನನ್ನ ಹತ್ರಕ್ಕೆ, ಹೋಗು ಬದುಕೋ. ಈ ಥರ ಹೆದರ್ಕೊಂಡವ್ರನ್ನ ನಾವು ಅಟ್ಟಿಗಿಟ್ಟಿಸ್ಕೊಂಡು ಹೋಗಿ ಕೊಲ್ಲೋದಿಲ್ಲಪ್ಪ. ಧರ್ಮವ ಕಾವ ನೇಮವ ನಿನ್ನೊಳೆಯತೆಗೆ ಮೀರಿ ಹದಗಿಡಲಿ. ಯಾವ ಧರ್ಮವೋ ಅದನ್ನೇ ಹೇಳಿದ್ದು ಅನಾರ್ಕಿ ಅಂತ. ನಾನು ವಾಲಿಯ ರಾಜ್ಯವನ್ನ ಧರ್ಮವ ರುಮೆಯನ್ನ ಅನುಭವಿಸುವ ಎಲ್ಲಿ ಹೋಯ್ತು ಧರ್ಮ ಅದು ಗೊತ್ತಿಲ್ಲ. ಈ ಧರ್ಮವನ್ನ ಮೀರಿ ನಡೀತಿರೋಂಥ ನಿನ್ನನ್ನ ನಾನು ಹದಗೆಡ್ಲಿ, ನಿನ್ನನ್ನು ಕೊಂದುಬಿಟ್ಟು ನಿನ್ನ ಹಿಂದೆಲ್ಲ ಬಂದ್ಬಿಟ್ಟು ನೋಡು, ಎಷ್ಟೋ ದಿನ ನಿನ್ನನ್ನು ಪ್ರೀತಿಯಿಂದ ನಾನು ಕಾಪಾಡಿದ್ದೀನಿ, ರಕ್ಷಣೆ ಮಾಡಿದ್ದೀನಿ. ಆದರೆ ನೀನು ಮಾಡಿದ್ದೇನು, ಅವತ್ತೇ ನನ್ನನ್ನು ಸಾಯಿಸ್ಬಿಡ್ಬೇಕು ಅಂತ ನೀನು ನೋಡಿದ್ದೆ ಅಲ್ವಾ, ದೊಡ್ಡ ಪ್ಲಾನ್ ಮಾಡಿಬಿಟ್ಟಿದ್ದೆ ಅಲ್ವಾ ನೀನು. ಈಗ ಭಾವಿಸಲ್ ಪಿರಿ ಅಣ್ಣ ನಿನ್ನೆ, ಈಗ ಮಾತ್ರ ಅಣ್ಣ ಬೇಕಾ ನಿನಗೆ? ಅಣ್ಣ ನಿನ್ನನ್ನು ಕಾಪಾಡಬೇಕಾ? ಬದುಕೋ ಹೋಗು ಅಂತ ಹೇಳಿ ಕಳಿಸಿದ್ದಾನೆ. ಮನೆಯ ಕಡೆಗೆ ವಾಲಿ ತಿರುಗಿ ಹೋಗಿದ. ತಿರುಗಿದನು ಮನೆಯತ್ತ ವಾಲಿಯೋ, ಸರಿದನತ್ತಲ್ ದಿನಪತಾತ್ಮಜ ದಿನಪನಾತ್ಮಜ ಪೆರನ ನಚ್ಚಿದೆ ಕೆಟ್ಟೆನ ಕಟಾಲ ಋಷ್ಯಮೂಕದಳು ಸೆರಪು ವಿಸ್ತರ ನೆಲೆಗೆ ಪಡೆಯಂ ಪೊರೆಯಲಿಲ್ಲವೇ ಪಣ್ಣು ಕಾಯಿಗಳು ಭರವಸೆಯ ಕೊಟ್ಟಾತ ಮಿತ್ರನೋ ಶತ್ರುವೋ ಎಂದೋ ವಾಲಿಯೋ ತಿರುಗಿದನು ಮನೆಯತ್ತ ದಿನಪನಾತ್ಮಜ ಸರಿದನತ್ತಲೂ. ಎರಡು ಘಟನೆಗಳನ್ನ ಹೇಳ್ತಾ ಇದ್ದಾರೆ. ವಾಲಿ ಅವನಿಗೀಗ
ತಾತ್ಕಾಲಿಕವಾಗಿ ಗೆಲುವಾಗಿದೆ. ಅವನು ಮನೆಗೆ ಹೋಗು ಬದುಕು ಹೋಗು ಅಂತ ಸುಗ್ರೀವನನ್ನ ಕಳಿಸ್ಬಿಟ್ಟು, ದಿನಪನ ಆತ್ಮಜ, ಸುಗ್ರೀವ ಸೂರ್ಯಪುತ್ರ ಅಲ್ವಾ, ದಿನಪನ ಆತ್ಮಜನಾದಂಥ ಸುಗ್ರೀವ ಸರಿದನ್ ಅತ್ತಲ್, ಅವನು ಈ ಕಡೆ ಬರ್ತಾ ಇದ್ದಾನೆ. ಯಾವ ಕಡೆಗೆ? ಋಷ್ಯಮುಖ ಪರ್ವತದ ಕಡೆಗೆ. ಬರುವಾಗ ಯೋಚನೆ ಮಾಡ್ಕೊಳ್ತಾ ಇದ್ದಾನೆ, ಪೆರರ ಮೆಚ್ಚಿದ ಕೆಟ್ಟೆ ನಕಟ, ಬೇರೆಯವರು ನಂಬಿಬಿಟ್ಟೆ, ನನ್ನ ಶಕ್ತಿಯನ್ನ ನಾನು ನಂಬಲಿಲ್ಲ. ಅಂದ್ರೆ ನನಗೆ ಶಕ್ತಿ ಇಲ್ಲ, ರಾಮನನ್ನ ಅವನ ಜೊತೆ ಸ್ನೇಹ ಮಾಡಿಕೊಂಡೆ, ರಾಮನನ್ನ ವಿಧವಾಗಿ ಪರೀಕ್ಷಿಸಿದೆ, ಅವನು ನನ್ನ ಕೈಲಾಗತ್ತೆ ವಾಲಿಯನ್ನ ನಾನು ಕೊಂದು ನಿನಗೆ ಯಾವ ಅನ್ಯಾಯ ಆಗಿದೆಯೋ ಅದನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳ್ದ. ಅವನನ್ನ ನಂಬಿಬಿಟ್ಟು ನಾನು ಕೆಟ್ಟ ಹೋದೆ ಅಂತ ಈಗ ಯೋಚನೆ ಮಾಡ್ತಾ ಇದ್ದಾನೆ ಸುಗ್ರೀವ. ಅಯ್ಯೋ ಸುಮ್ಮನೆ ಇರ್ಬೋದಿತ್ತಲ್ವಾ, ಕೊನೆಗೆ ಈಗಲೂ ಹೋಗ್ತೀನಿ ಬಿಡು. ಋಷ್ಯಮುಖದಲ್ಲಿ ತೆರಪು ವಿಸ್ತರ ನೆಲೆಗೆ, ಋಷ್ಯಮುಖ ಹೇಗೂ ಇದ್ದೇ ಇದೆ, ದೊಡ್ಡದಾಗಿದೆ, ನಮ್ಮ ನರಸನ ಎಲ್ಲಿ ಹೋದ್ರು ಯೋಚನೆ ಮಾಡೋಗೋದಿಲ್ಲ. ಜೊತೆಗೆ ಅಲ್ಲಿ ಬೇಕಾದಷ್ಟು ಹಣ್ಣು ಕಾಯಿ ಎಲ್ಲ ಇದೆ, ನಾವು ತಿನ್ಕೊಂಡು ಹೇಗೋ ಕಾಲ ಹಾಕೊಂಡಿರ್ಬೋದು. ಸುಮ್ಮನೆ ಈ ವಾಲಿ ಹತ್ರ ಬಂದು ಯುದ್ಧ ಮಾಡಿ ಖಂಡಿತ ನಾನು ಸಾಯೋದೇ ನಿಶ್ಚಯ. ಸರಿ, ಭರವಸೆಯ ಕೊಟ್ಟಾತ ಮಿತ್ರನೋ ಶತ್ರುವೋ, ನನಗಿಷ್ಟೆಲ್ಲ ಹೇಳಿದ್ನಲ್ಲ ಅವನು, ನೀನು ಹೋಗು ಯುದ್ಧ ಮಾಡು, ಕರಿ ವಾಲಿನ ಯುದ್ಧಕ್ಕೆ, ನಾನು ಮರೆಯಲ್ಲೇ ಇರ್ತೀನಿ, ನಿನಗೆ ಅವನಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀನಿ ಅಂತ ಹೇಳಿದ್ನಲ್ಲ. ಮಿತ್ರ ತಾನೇ ಆಗಿದ್ದ ಹನುಮಂತ, ಅಗ್ನಿ ಸಾಕ್ಷಿಕವಾಗಿ ನಮ್ಮಿಬ್ಬರ ನಡುವೆ ಸ್ನೇಹವನ್ನು ಉಂಟು ಮಾಡಿದ್ನಲ್ಲ, ಅವನೇನು ಮಿತ್ರನ ಶತ್ರುನ ಏನಾದ ಅಂತ ಸುಗ್ರೀವ ಯೋಚನೆ ಮಾಡ್ತೀಯ. ಯಾಕೆ ರಾಮ ಮೊದಲ ಸತಿ ಕೊಲ್ಲಕ್ಕಾಗಲಿಲ್ಲ ಅವನಿಗೆ ಅಂತಂದ್ರೆ, ಅದನ್ನೇ ನಾನು ಮತ್ತೆ ಮತ್ತೆ ಹೇಳಿದ್ದೆ, ಇವರಿಬ್ರು ಅವಳಿ ಜವಳಿಯ ಥರ ಬದುಕಿದ್ರು ಅಂತ ಹೇಳಿ. ಅವರಿಬ್ರು ಯುದ್ಧ ಮಾಡ್ತಿರ್ಬೇಕಾದ್ರೆ ರಾಮನಿಗೆ ಗೊತ್ತೇ ಆಗಲಿಲ್ವಂತೆ ಸುಗ್ರೀವ ಯಾರು ವಾಲಿ ಯಾರು ಅಂತ ಹೇಳಿ. ಅಷ್ಟು ಅವರಿಬ್ಬರಲ್ಲಿ ಸಾಮ್ಯ ಒಂದು. ಎರಡನೇದು, ಸಾಧಾರಣವಾಗಿ ನೋಡಿ, ಈಗ ನಾಯಿಗಳನ್ನು ನೋಡಿದ್ರೆ, ನಾಯಿ ಇರ್ಬೋದು, ಹಸುಗಳಿರ್ಬೋದು, ಹಸುಗಳಾದ್ರೂ ಬಣ್ಣದಿಂದ ಗೊತ್ತಾಗ್ಬೋದು. ಕೆಲವು ದೂರದಿಂದ ನಾವು ನೋಡಿದ್ರೆ ಇದಿದೇ ಹಸು ಅಂತ ಗುರುತಿಸೋದಕ್ಕಾಗೋದಿಲ್ಲ ನಮಗೆ. ಮನುಷ್ಯರಲ್ಲಾದ್ರೂ ಗೊತ್ತಾಗ್ಬೋದು, ಅವ್ರ ನಡೆ ಇರುತ್ತೆ, ಅವರ ಒಂದು ಹೈಟ್ ಇರುತ್ತೆ, ಇದೆಲ್ಲ ನೋಡಿದಾಗ. ಆದರೆ ಪ್ರಾಣಿಗಳಲ್ಲಿ ಅಷ್ಟು ಸೂಕ್ಷ್ಮವಾಗಿ ದೂರದಿಂದ ನಾವು ಗುರುತಿಸೋದು ಕಷ್ಟ. ಹಾಗೆ ವಾನರ ಜಾತಿ ರಾಮನಿಗೆ ಅಷ್ಟು ಪರಿಚಿತವಲ್ಲದ್ದು ಜಾತಿ. ಅಂತ ವಾನರ ಜಾತಿಯ ಇಬ್ಬರು ಹೆಚ್ಚು ಕಡಿಮೆ ಒಂದೇ ಆಕಾರ, ಒಂದೇ ಎತ್ತರ, ಒಂದೇ ಗಾತ್ರ ಎಲ್ಲ ಇರುವಾಗ ಅವನಿಗಷ್ಟು ಕನ್ಫ್ಯೂಸ್ ಆಯ್ತಾನೆ, ವಾಲಿ ಯಾರು ಸುಗ್ರೀವ ಯಾರು ಅಂತ ಹೇಳ್ಬಿಟ್ಟು. ಹೀಗೆ ಆದಾಗ ಅವನಿಗೆ ಮೊದಲ ಸತಿ ಬಾಣವನ್ನ ಬಿಡೋದಕ್ಕೆ ಆಗಲಿಲ್ಲ. ಆಮೇಲೆ ಬಿಡ್ತಾನೆ, ಅದು ಮುಂದೆ ಬರುತ್ತೆ, ಯಾತಕ್ಕೆ ಹೇಗೆ ಏನು ವ್ಯವಸ್ಥೆ ಮಾಡ್ಕೊಂಡ ಅನ್ನೋದನ್ನ ನಾವು ಮುಂದಿನ ಕಥಾಭಾಗದಲ್ಲಿ ನೋಡೋಣ. ಹಾಗಾಗಿ ರಾಮ ಏನೂ ಸಹಾಯ ಮಾಡಲಿಲ್ಲ. ವಾಲಿ ಕೈಲಿ ಅವನು ಚೆನ್ನಾಗಿ ಒದೆ ತಿಂದು ವಾಪಸ್ ಬರ್ಬೇಕಾಯ್ತು. ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕ್ರ ಅಂತಾರಲ್ಲ, ಹಾಗೆ ಮಾಡಿ ವಾಲಿ ಸುಗ್ರೀವನನ್ನ ಕಳಿಸಿದ್ದಾನೆ. ಬರುವಾಗ ಸುಗ್ರೀವ ಯೋಚನೆ ಮಾಡ್ತಾನೆ. ಇಲ್ಲಿ ಯೋಚನೆ ಮಾಡ್ತಾನೆ, ರಾಮಾಯಣದಲ್ಲಿ ನೇರವಾಗಿ ರಾಮನನ್ನ ಕೇಳ್ತಾನೆ, ನೀನು ಎಲ್ಲ ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳಿದೆ, ನೋಡು ನನ್ನನ್ನು ಯಾವ ಸ್ಥಿತಿ ಮಾಡಿದೆ, ನೀನೇನು ಮಾಡಲೇ ಇಲ್ವಲ್ಲ ಅಂತ. ಆಗ ರಾಮ ಇದೆಲ್ಲ ಹೇಳೋದು, ನೀನಿಬ್ಬರಲ್ಲಿ ವ್ಯತ್ಯಾಸವೇ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ ಇನ್ನೊಂದ್ಸತಿ ಕಳಿಸ್ತಾನೆ. ಈಗ ನೋಡಿ ಮುಂದೆ, ಹೊತ್ತು ತಿರುಗಿತು ಪಡುವಲದ್ರಿಗೆ, ಹೊತ್ತು ತಿರುಗಿದೋ ಮತ್ತಲಾಗುತ್ತೆ ಸತಿಯ ತೊಡೆಯೊಳಗೆ, ಉತ್ತಮಾಂಗವ ನಿಕ್ಕಿ ವಾಲಿಯೋ ಮಲಗೆ ನಿದ್ರಿಸಿದ. ಇತ್ತ ತಮ್ಮನು ಮರಳಿ ತೋರಣದತ್ತ ಗರ್ಜನೆಗೈಯಲು, ಈತನು ಮತ್ತಿನಲಿ ಹಾ ಹಾ ಎನ್ನುತ್ತ ಎದೆಯನು ಮುಟ್ಟುತ್ತ ಎಚ್ಚೆತ್ತ. ಸಾಯಂಕಾಲ ಆಯಿತು. ಪೂರ್ವಿ ಕಲ್ಯಾಣಿಯನ್ನ ಅವರು ಹಾಡಿದ್ದಾರೆ. ನಮ್ದು ಇನ್ನೇನು ಸಾಯಂಕಾಲ ಅಂದರೆ ಮುಗಿಯಕ್ಕೆ ಬಂದಿದೆ ಪದ್ಯಗಳು. ಸಂಧ್ಯಾರಾಗವನ್ನ ಬಹಳ ಸೂಕ್ತವಾಗಿ ಬಳಸಿದ್ದಾರೆ ಅಂತ ಅನ್ಕೊಳ್ಳೋಣ. ಹೊತ್ತು ತಿರುಗಿದ್ದು ಪಡುವಲದ್ರಿಗೆ ಅಂದರೆ ಸೂರ್ಯಾಸ್ತ ಆಗ್ತಾ ಇದೆ. ಸಾಯಂಕಾಲ ಆಗ್ತಿದ್ದ ಹಾಗೇನೆ ಇವನು ಮತ್ತೆ ಬಂದ ವಾಲಿ. ಮಳೆಗಾಲ, ಮೋಡಗಳೆಲ್ಲ ಒಟ್ಟೈಸಿದೆ. ತಿರ್ಗಾ ಬಂದು ಅವನು ತಾರೆಯ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲ್ಕೊಂಡ. ಮತ್ತೆ
ತಮ್ಮನನ್ನ ಹೊಡೆದು ಬಡಿದು ಕಳಿಸ್ಬಿಟ್ಟು ಒಳಗಡೆ ಬಂದು ಪಡ್ಕೊಂಡು ಮಲ್ಕೊಂಡ. ನಿದ್ರೆನೂ ಬಂದ್ಬಿಡುತ್ತೆ ಅವನಿಗೆ ಚೆನ್ನಾಗಿ. ಇತ್ತ ಕಡೆ ಸುಗ್ರೀವನನ್ನ ಮತ್ತೆ ರಾಮ ಕಳಿಸಿದಾನೆ. ಹೋಗು ನೀನು ಇವಾಗ ಅಂತ ಹೇಳ್ಬಿಟ್ಟು ಮತ್ತೆ ಅವನು ಬಂದು ತೋರಣದತ್ತ ಗರ್ಜನೆ ಗೈಯರು. ಅಂದ್ರೆ ತೋರಣ ಅಂತಂದ್ರೆ ಹೆಬ್ಬಾಗಿಲು ಅಂತ ಅರ್ಥ. ನಾವೀಗ ಮನೆ ಬಾಗಿಲಿಗೆ ಹಾಕೋದಕ್ಕೂ ತೋರಣ ಅಂತ ಹೇಳ್ತೀವಿ, ಅದು ಕೂಡ ಒಂದು ಅರ್ಥ ಇದೆ. ತೋರಣ ಅನ್ನೋದು ಸಂಸ್ಕೃತದಲ್ಲಿ ಹೆಬ್ಬಾಗಿಲು ಅರ್ಥದಲ್ಲೇನೆ ಅದು ಬಳಕೆ ಆಗೋದು. ಅಲ್ಲಿ ಬಂದು ಕಿಷ್ಕಿಂಧೆಯ ಹೊರಬಾಗಿಲಿಗೆ ಬಂದು ಮುಖ್ಯ ದ್ವಾರಕ್ಕೆ ಬಂದು ಜೋರಾಗಿ ಮತ್ತೆ ಸುಗ್ರೀವ ಗರ್ಜನೆ ಮಾಡ್ತಾ ಇದ್ದಾನೆ. ಆಗ ಇವನು ಮಲ್ಕೊಂಡಿದ್ನಲ್ಲ, ಅರ್ಧಂಬರ್ಧ ನಿದ್ದೆ, ಸುಖದ ನಿದ್ದೆ, ಅದು ಮಡದಿಯ ತೊಡೆಯ ಮೇಲೆ ತಲೆಯನ್ನು ಇಟ್ಕೊಂಡು ಮಲ್ಕೊಂಡಿದ್ದಾನೆ ನೆಮ್ಮದಿಯಾಗಿ. ಇದೇನಿದು ತಿರ್ಗಾ ಗರ್ಜನೆ ಕೇಳ್ತಿದೆಯಲ್ಲ ಅಂತ ತನ್ನ ಎದೆಯನ್ನ ಮುಟ್ಕೊಳ್ತಾ ಅವನು ಎದ್ದಿದ್ದಾನೆ. ಹೊರಗೆ ಮೈದುನನಬ್ಬರಣೆಯೊಳಗೆ ಎರೆಯನ ಕಳವಳವು ತಾರೆಗೆ ಕರೆಯು ಮಿಗಿಲಾಯ್ತು. ಕಾಂತನ ತಿಳುಹಿ ಕೇಳಿದಳು ಹರಿಯೇ ನಿದ್ದೆಯ ಮಂಕೋ ಸುತ್ತಲ್ ಮುರಿದು ನಕ್ಕನು ವಾಲಿ ಕನಸಿನ ಪರಿಯ ಸತಿಯಲಿಗೆಂದ ನಗದಿರು ನಗದಿರು ಪೊಳ್ಳು ಕತೆ ಇದಕ್ಕೆ ನಗದಿರು. ಇದು ಕೂಡ ಕವಿಗಳ ಒಂದು ಸ್ವಪ್ನವಾದಂಥ ಕಲ್ಪನೆಯನ್ನು ಅವರು ತಂದಿದ್ದಾರೆ. ಇದು ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ. ಈ ತಿರ್ಗಾ ಬಂದಿದ್ದಾನಲ್ಲ ಸುಗ್ರೀವ ಗರ್ಜನೆಯನ್ನು ಮಾಡಿಕೊಂಡು, ಆಗ ಹೊರಗಡೆ ಮೈದುನನ ಅಬ್ಬರಣೆ ಜೋರಾಗಿ ಅಬ್ಬರಿಸ್ತಾ ಇದ್ದಾನೆ. ಮತ್ತೊಂದ್ಸತಿ ಬಂದು ರಾಮ ಮತ್ತೊಮ್ಮೆ ಕಳಿಸಿದ್ದಾನೆ. ಈಗ ಒಂದು ವ್ಯವಸ್ಥೆ ಮಾಡಿದ್ದಾನೆ ರಾಮ. ಈ ಸರ್ತಿ ನೀನು ಹೋಗು, ವಾಲಿಯನ್ನು ನೀನು ಮತ್ತೆ ಕರೆ ಯುದ್ಧಕ್ಕೆ. ಈ ಸರ್ತಿ ನಿಶ್ಚಯವಾಗಿ ವಾಲಿಯನ್ನು ನಾನು ಬಾಣದಿಂದ ಕೊಲ್ತೀನಿ ಅಂತ. ಏನು ವ್ಯವಸ್ಥೆ ಮಾಡ್ದ ಅಂತಂದ್ರೆ ಲಕ್ಷ್ಮಣ ಪ್ಲಾನನ್ನು ಹೇಳೋದು. ಗಜಪುಷ್ಪಿ ಅಂತ ಒಂದು ಹೂವು, ಅಲ್ಲೇ ಬಿಡುವಂತಹ ಕಾಡಲ್ಲಿ ಇರುವಂಥ ಹೂವು, ಆ ಬೆಳ್ಳನೆಯ ಹೂವಂತೆ ಅದು. ಅದರ ಮಾಲೆಯನ್ನು ಕಟ್ಟಿ ಸುಗ್ರೀವನ ಕೊರಳಿಗೆ ಹಾಕಿ ಕಳಿಸಿದ್ದಾನೆ ಅವನನ್ನು ಐಡೆಂಟಿಫೈ ಮಾಡೋದಕ್ಕೆ. ನೀನು ವಾಲಿ ಮತ್ತು ನೀನು ಯುದ್ಧ ಮಾಡುವಾಗ ಸುಗ್ರೀವ ಅಂತ ಗೊತ್ತಾಗ್ಬೇಕಲ್ಲ. ಗಜಪುಷ್ಪಿ ಹಾರ ಯಾರ ಕೊರಳಲ್ಲಿದೆಯೋ ಅವನು ವಾಲಿ ಅಲ್ಲ ಅಂತ ನಿನಗೆ ಗೊತ್ತಾಗತ್ತೆ. ಅಂದರೆ ರಾಮನ ಒಂದು ಅಸಾಧ್ಯವಾದ ಆ ಬಾಣದ ಗುರಿ ಲಕ್ಷ್ಯ ಇದೆಯಲ್ಲ, ಅದನ್ನು ಸಾಧಿಸೋ ಚಾತುರ್ಯ ಕೂಡ ಬಹಳ ದೊಡ್ಡದು ಅಂತ ಹೇಳ್ಬೋದು. ಇವೆರಡು ಹೇಗೆಲ್ಲ ಹೋರಾಡ್ತಿದ್ರೋ ಗೊತ್ತಿಲ್ಲ, ಕ್ಷಣ ಮಾತ್ರದಲ್ಲಿ ಬಾಣ ಬಿಡಬೇಕಲ್ಲ. ಅವನು ಈ ಕಡೆ ತಿರುಗಿದ್ದಾಗಲೋ ಎಲ್ಲ ಇದ್ದಾಗ ಹಾಗೆ ಹಾಕಿ ಕಳಿಸಿದ್ದಾನೆ. ಆಗ ಇನ್ನೂ ಒಂದು ಸುಂದರವಾದಂಥ ಹೋಲಿಕೆ ಬರುತ್ತೆ ರಾಮಾಯಣದಲ್ಲಿ. ಸುಗ್ರೀವನಿಗೆ ಆ ಗಜಪುಷ್ಪಿ ಹಾರವನ್ನು ಹಾಕಿದಾಗ ಸುಗ್ರೀವ ಹೇಗೆ ಕಾಣ್ತಿದ್ದ ಅಂತ ಹೇಳಿ ವರ್ಣನೆಯನ್ನು ಮಾಡುವಾಗ ರಾಮ ಹೇಳ್ತಾನೆ, ನಕ್ಷತ್ರ ಮಾಲೆಯನ್ನು ತೊಟ್ಟ ಸೂರ್ಯನ ಹಾಗೆ ಕಾಣ್ತಾ ಇದ್ದ ಸುಗ್ರೀವ ಅಂತ. ಅತ್ಯದ್ಭುತವಾದ ಕಲ್ಪನೆ. ಇದನ್ನ ನಮ್ಮ ಇವರ ಪ್ರೊಫೆಸರ್ ಇದ್ರು IAS AR ವಾಸುದೇವ ಮೂರ್ತಿಗಳು, ಅವರು ಬಹಳ ಅದಕ್ಕೊಂದು ವಿಶೇಷವಾದ ಅರ್ಥ ಹೇಳ್ತಿದ್ರು ಅಂತ ಡಾಕ್ಟರ್ ಗೋಪಾಲ್ ಅವರು ನನಗೆ ಹೇಳಿದ್ದು. ಸಾಧಾರಣವಾಗಿ ಸೂರ್ಯ ಇದು ಯಾವಾಗ ಗೊತ್ತಾಯ್ತಂತೆ, ನಕ್ಷತ್ರ ಬಂದಾಗ ಸೂರ್ಯ ಇರಲ್ಲ, ಸೂರ್ಯ ಇದ್ದಾಗ ನಕ್ಷತ್ರ ಇರೋದಿಲ್ಲ. ನಕ್ಷತ್ರದ ಮಾಲೆ ಇರೋ ಸೂರ್ಯ ಯಾವಾಗ ಕಂಡಿದ್ದು ಅಂದ್ರೆ, ಯಾವಾಗ ಮನುಷ್ಯ ಚಂದ್ರನಲ್ಲಿ ಹೋಗಿ ಇಳಿದ್ನೋ ಆವಾಗ ಕಾಣ್ತಂತೆ. ಸೂರ್ಯ ಮತ್ತು ನಕ್ಷತ್ರ ಎರಡು ಒಟ್ಟಿಗೆ ಇರೋ ಅಂತ ಒಂದು ಈ ಖಗೋಳ ಶಾಸ್ತ್ರೀಯವಾದಂಥ ಅಥವಾ ಈ ಆಕಾಶದಲ್ಲಿ ನಡೆಯೋ ಅದ್ಭುತದ ಒಂದು ಚಿತ್ರಣ ಅವಾಗ ಕಾಣ್ತಂತೆ. ಅಂದ್ರೆ ವಾಲ್ಮೀಕಿ ಮಹರ್ಷಿಗಳಿಗೆ ಈ ಕಲ್ಪನೆ ಹೇಗೆ ಬಂದಿರ್ಬೋದು? ಸೂರ್ಯ ನಕ್ಷತ್ರ ಅಂದ್ರೆ ಇವನು ಸೂರ್ಯನ ಮಗ, ಹಾಗಾಗಿ ಸೂರ್ಯನಿಗೆ ಅವರು ಒಪ್ಪಿಟ್ಟಿರ್ಬೋದು. ನಕ್ಷತ್ರ ಮಾಲೆಯನ್ನು ಧರಿಸಿರುವ ಸೂರ್ಯ ಅನ್ನುವಂಥ ಕಲ್ಪನೆಯಾದರೂ ಇದೆಯಲ್ಲ, ಇದು ಎಷ್ಟು ವಿಜ್ಞಾನದ ಆ ಒಂದು ಕಾಣಿಕೆಗೆ ಎಷ್ಟು ಹತ್ತಿರವಾಗಿ ಬಂದಿದೆ. ಹೇಗೆ ವಾಲ್ಮೀಕಿಗಳು ಇದನ್ನ ಊಹೆ ಮಾಡಿದ್ದಿರ್ಬೋದು ಅಂತ ಅವ್ರು ಆಶ್ಚರ್ಯ ಪಡ್ತಿದ್ರು ಅಂತ ಡಾಕ್ಟರ್ ಗೋಪಾಲ್ ಅವರು ನನ್ನ ಹತ್ರ ಹೇಳಿದ್ರು. AR ವಾಸುದೇವ ಮೂರ್ತಿಗಳು ಹಾಗೆ ಹೇಳ್ತಾ ಇದ್ರಂತೆ. ಹಾಗೆ ಆ ಗಜಪುಷ್ಪಿ ಹಾರವನ್ನು ಹಾಕಿದ್ದು ಅಂತ. ಇಲ್ಲಿ ಅವನು ಜೋರಾಗಿ ಅಬ್ಬರ ಮಾಡ್ತಾ ಇದ್ದಾನೆ. ಜೊತೆಗೆ ಈ ವಾಲಿ ಎದ್ದನಲ್ಲ, ಇಲ್ಲಿ ಎದ್ದಾಗ ಅವನ ಮನಸ್ಸಿನಲ್ಲಿ ಏನೋ ಒಂದು ಆತಂಕ. ಯಾವಾಗಲೂ ಇರೋ ಥರ ವಾಲಿಯ ಆ ಮುಖಭಾವ ಇಲ್ಲ, ವರ್ತನೆ ಇಲ್ಲ. ಜೊತೆಗೆ ತಾರೆಗೆ ಕರೆಯು ಮಿಗಿಲಾಯಿತು.
ಇದನ್ನು ನೋಡಿಬಿಟ್ಟು ಅವನು ಮತ್ತೆ ವಿತಿನ್ ನೋ ಟೈಮ್ ಅವನು ವಾಪಸ್ ಬಂದಿದ್ದಾನೆ. ಎದ್ದಂಥ ತನ್ನ ಪತಿ ಎಂದಿನ ಹಾಗೆ ಸಮಾಧಾನವಾಗಿಲ್ಲ. ಏನೋ ಒಂದು ತುಮುಲ ತಳ್ಳಂಕ ಅವನ ಮನಸ್ಸಿನಲ್ಲಿ ಓಡ್ತಾ ಇದೆ, ಅದು ಮುಖದಲ್ಲಿ ಕಾಣ್ತಾ ಇದೆ. ಅವಳಿಗೆ ತಾರೆಗೆ ಮನಸ್ಸಿನಲ್ಲಿ ಅಶಾಂತಿ ಆಯ್ತಂತೆ. ತಿರ್ಗಾ ಅವಳು ಕೇಳ್ತಾ ಇದ್ದಾಳಂತೆ, ಏನು ಯಾಕೆ ತಿಳುಹಿ ಕೇಳಿದೆ, ಏನು ಯಾಕೆ ಹೀಗಿದೆಯಾ ಅಂತ ಕೇಳಿದಾಗ ಅವನಿಗೆ ನಿದ್ದೆಯ ಮಂಕು ಹರಿತಂತೆ. ಸುತ್ತ ನೋಡ್ಬಿಟ್ಟು ನಕ್ಬಿಟ್ಟು ಹೇಳ್ತಾ ಇದ್ದಾನೆ, ನೋಡು ನನಗೀಗೊಂದು ಕನಸು ಬಿತ್ತು, ನೀನು ನನ್ನ ಕನಸನ್ನು ಕೇಳ್ಬಿಟ್ಟು ನಗಬೇಡ, ಪೊಳ್ಳು ಕತೆ ಇದಕ್ಕೆ ನಗದಿರು. ಈಗ ನಾನು ಹೇಳ್ತೀನಲ್ಲ ಅದರಲ್ಲಿ ಏನು ಹುರುಳಿಲ್ಲ, ಆದರೂ ನಾನು ಹೇಳ್ತೀನಿ ನಿನ್ನ ಹತ್ರ, ನಗಬೇಡ ಅಂತ ಹೇಳಿಬಿಟ್ಟು ಕನಸನ್ನು ಏನು ಅಂತ ಹೇಳ್ತಾನೆ. ನಾವು ವಾಲಿಯ ಕನಸೇನು ಅನ್ನೋದು